नमो गुरुभ्यः सर्वोपप्लवरहित प्रज्ञानगण प्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरागणं सूत्रभाष्यकृतो वन्दे भगवन्तो पुनः पुनः सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारथ्यं सद्गुरुं प्रणतोऽस्म्यहम्। तदाहं सम्प्रदायज्ञं संयमीन्द्रं तदाश्रयं सद्गुरुं सच्चिदानन्दं तदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। ಶ್ಲೋಕ ಆರಂಭ ಆಗಬೇಕು. ಭಕ್ತಾಷ್ಟಕ ಶ್ಲೋಕ ಇದು. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. द्वेष्टा सर्वभूतानां मैत्रः करुण एव च। ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮೀ. निर्ममो निरहङ्कारः समदुःखः सुखः क्षमी। ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ. सन्तुष्टः सततं योगी गतात्मा दृढनिश्चयः। ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸಮೇ ಪ್ರಿಯಃ. पितमनो बुद्धिर्यो मद्भक्तः समे प्रियः। द्वेष्टा सर्वभूतानां मैत्रः करुण एव च। निर्ममो निरहङ्कारः सुखदुःखः सुखः क्षमी। सन्तुष्टः सततं योगी गतात्मा दृढनिश्चयः। मय्यर्पितमनो बुद्धिर्यो मद्भक्तः समे प्रियः। अद्वेष्टा सर्वभूतानां मैत्रः करुणः एव च। निर्ममः निरहङ्कारः समदुःखसुखः क्षमी। सन्तुष्टः सततं योगी यतात्मा दृढनिश्चयः। मय्यर्पितमनो बुद्धिः मद्भक्तः सः मे प्रियः। ಮದ್ಭಕ್ತ ಆಗದಲ್ವಾ? ಅಕ್ಷರೋಪಾಸಕರು ಜ್ಞಾನಿಗಳು, ಅವರ ನಡವಳಿಕೆ ಇದು, ಅವರಿಗೆ ಸಹಜವಾಗಿರ್ತಕ್ಕಂತಹ ಗುಣ ಇದು. ಇದನ್ನ ಸಾಧಕರಾದ ನಾವು ಅಳವಡಿಸ್ಕೋಬೇಕು, ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಏನು ಒಂದು ಮೊದಲನೇ ಗುಣ ಹೇಳ್ತಾ ಇದ್ದಾರೆ ಭಗವಂತ, ಅದ್ವೇಷ್ಟ. ಯಾರನ್ನು ದ್ವೇಷ ಮಾಡಬಾರ್ದಂತೆ. ಮುಸ್ಲಿಮರನ್ನು ದ್ವೇಷ ಮಾಡಬಾರ್ದು, ಕ್ರಿಶ್ಚಿಯನ್ನನ್ನು ದ್ವೇಷ ಮಾಡಬಾರ್ದು, ಯಾವ ರಾಕ್ಷಸನ್ನು ದ್ವೇಷ ಮಾಡಬಾರ್ದು. ತನಗೆ ದುಃಖಕ್ಕೆ ಕಾರಣವಾಗಿರುವ ವ್ಯಕ್ತಿ ಇರಬಹುದು, ಕ್ರಿಯೆ ಇರಬಹುದು, ವಸ್ತು ಇರಬಹುದು, ವಿಷಯ ಇರಬಹುದು. ಕೆಲವು ಟಾಪಿಕ್ ನಮ್ಗೆ ಬೇಜಾರಪ್ಪ, ಮೇಲೆ ಹುರಿ ಆ ವಿಷಯ ಹೇಳಿದ್ರೆ ನಂಗೆ ಅಸಹ್ಯ, ಕೋಪ ಬರುತ್ತೆ ಅಂತಂದಲ್ಲ. ಕೆಲವು ಟಾಪಿಕ್ ಕೆಲವು ಜನಕ್ಕೆ ಸಹಿಸ್ಕೋಕ್ಕಾಗಲ್ಲ, ಆ ಟಾಪಿಕ್ ಬಗ್ಗೆನೂ ಇರಬಾರ್ದು. ಕೆಲವು ವಸ್ತು ಕಂಡ್ರೆ ಅಲರ್ಜಿ, ಕೋಪ, ಅಯ್ಯೋ ಬಂದ್ಬಿಟ್ಟ ಅವನು ಹಂಗೆ ಹೀಗೆ ಅಂತ. ವ್ಯಕ್ತಿ ಅಂದ್ರೆ ವಸ್ತು, ಕೆಲವು ವಸ್ತು, ಕೆಲವು ವ್ಯಕ್ತಿ, ಕೆಲವು ಕೆಲಸ. ಅಯ್ಯೋ ಇಷ್ಟು ಪಾತ್ರೆ ಇದೆ, ಗುಡ್ಡೆ ಬಟ್ಟಿ ತುಂಬಾ ಬಟ್ಟೆ ಇದೆ, ನೋಡಿದ್ರೆ ಅಸಹ್ಯ ಆಗ್ತಾ ಇದೆ, ಇಷ್ಟು ಒಗಿಬೇಕು ಅಂದ್ರೆ ನಾನು ತಲೆ ಹುಚ್ಚಿರಿತೀನಿ, ತಲೆ ಕೆಟ್ಟೋಗುತ್ತೆ. ಏನೋ ಕೆಲವು ಕ್ರಿಯೆ ನೋಡಿದಾಗ, ಕೆಲವು ವಸ್ತು ನೋಡಿದಾಗ, ಕೆಲವು ವ್ಯಕ್ತಿ ನೋಡಿದಾಗ, ಕೆಲವು ವಿಷಯ, 4 ಟೈಪಲ್ಲಿ ಮನುಷ್ಯನಿಗೆ ದ್ವೇಷವೂ ಆಗತ್ತೆ, ಸಂತೋಷವೂ ಆಗತ್ತೆ. ಇದು ಮಾಡ್ಕೋಬಾರ್ದು ಅಂತ ಇದ್ದಾರೆ. ನನಗೆ ದುಃಖಕ್ಕೆ ಕಾರಣವಾಗಿರೋ ಜಾಗದಲ್ಲೂ ದುಃಖವನ್ನ ಅನುಭವಿಸದೆ ದ್ವೇಷವನ್ನು ಮಾಡದಿಲ್ಲ. ದ್ವೇಷ ಅನ್ನೋದು ವಿಷ ದ್ವೇಷ ಮಾಡಿದ್ದಾರೆ. ಹಾವು ಕಚ್ಚಿದ್ರೆ ಒಬ್ಬನೇ ಸಾಯ್ತಾನೆ, ದ್ವೇಷ ಮಾಡೋರು ಇಬ್ರು ಸಾಯ್ತಾರೆ, ಇಬ್ಬರಲ್ಲೂ ವಿಷ ಇರುತ್ತೆ. ದ್ವೇಷ ಮಾಡಿದಂತಹ ಇವರು ಸುಂದೋಪಸಂದರು ಅಂತ, ಸುಂದೋಪಸಂದರು ಒಂದು ಹುಡುಗಿಗೋಸ್ಕರವಾಗಿ ನಾನು ಹೆಚ್ಚು ದ್ವೇಷ ಮಾಡೋದು. ಇಬ್ರು ಹೊಡೆದ್ರೆ ಇಬ್ರು ಸತ್ತೋದು, ಅವ್ನು ಬಿಡ ಇವ್ನು ಹೊಡ, ಇವ್ನು ಬಿಡ ಅವ್ನು ಹೊಡ, ಇಬ್ರು ವಿಷ ದ್ವೇಷ ಎರಡಲ್ಲೂ ವಿಷಯ ಇದೆ. ಹಾವಲ್ಲಿ ಒಂದ್ ಕಡೆ ವಿಷ, ನಮ್ಗೆ ವಿಷಯ ಇರಲ್ಲ. ಹಾವು ಕಚ್ಚಿದ್ರೆ ನಾವು ಮಾತ್ರ ಸಾಯ್ತೀವಿ, ಹಾವು ಸಾಯಲ್ಲ. ಅದೇ ದ್ವೇಷ ಮಾಡ್ತಾರಲ್ಲ, ಯೋ ವಿದ್ವಿಷಾಣ ಯೋರನ್ ನಮತ್ಯ ವೈಶ್ವಾಧರನ್ವಾರ ನಿರ್ವಿಪೇ ದ್ವಿದ್ವಿಷಾಣ ಯೋರನ್ ಜಗ್ಗಾನ್ ವತ್ಸರೋ ಗುರುವೀ ಶ್ರುತಿ ಹೇಳ್ತೆ. ದ್ವೇಷ ಮಾಡುವ ಅನ್ನ ಊಟ ಮಾಡ್ಬಿಡ, ದ್ವೇಷ ಮಾಡುವ ಭಾವ ಬೆಳೆಸ್ಕೊಬೇಡ. ದ್ವೇಷ ತುಂಬಾ ಅದ, ತುಂಬಾ ಟು ಬಿಟ್ಟರ್,
ಭಾರಿ ಕಹಿ ಅದು. ಅದನ್ನು ಬೆಳೆಸ್ಕೋಬಾರ್ದು. ಆ ಮೆಂಟಾಲಿಟಿ ಬೆಳೆಸ್ಕೊಂಡು ಅದು ನಮ್ಮ ಮನಸ್ಸಿನ ಧರ್ಮ. ಅದು ವಸ್ತುವಿನಲ್ಲಿ ದ್ವೇಷ ಇಲ್ಲ. ವ್ಯಕ್ತಿಯಲ್ಲಿ ಇವಾಗ ಧರ್ಮರಾಜನಿಗೆ ದುರ್ಯೋಧನ ದ್ವೇಷ ಇರಲಿಲ್ಲ, ಅದು ದುರ್ಯೋಧನ ಧರ್ಮರಾಜನ ದ್ವೇಷ ಇತ್ತು. ಅದು ಯಾರು ರಾಮನಿಗೆ ರಾವಣನ ದ್ವೇಷ ಇರಲಿಲ್ಲ, ರಾವಣನಿಗೆ ಇಂಥ ಹುಡುಗಿ ರಾಮ ಇಟ್ಕೊಳ್ಳೋ ದ್ವೇಷ ನಾವು ಹೊಡ್ಕೋಬೇಕು. ದ್ವೇಷ ಎರಡು ಕಡೆ ಇರ್ಬೇಕು ಅಂತಿಲ್ಲ, ಅದು ಇರತ್ತೆ ಕೆಲವು ಸಲ, ಒಂದ್ ಸೈಡು ಆಗತ್ತೆ. ಅದ ಇವನ್ ಮಾತ್ರ ಸಾಧಕ, ಅಧ್ಯಾತ್ಮ ಸಾಧಕ ಯಾವ ಕಾರಣಕ್ಕೂ ಯಾವ ವ್ಯಕ್ತಿಯನ್ನು, ಯಾವ ವಸ್ತುವನ್ನು, ಯಾವ ವಿಷಯವನ್ನು, ಯಾವ ಕ್ರಿಯೆಯನ್ನು ಹೇಟ್ ಮಾಡಬಾರ್ದು. ಅದನ್ನು ಬೆಳೆಸ್ಕೊಂಡು ಆಗಲ್ಲ ಅಂದ್ರೆ ಸುಮ್ಮನೆ ಉದಾಸೀನ ಮಾಡೋದು ಅದು ಸ್ವಾತಂತ್ರ್ಯ ಇದೆ. ಅದೇ ಹೇಟ್ ಮಾಡೋದು, ತಿರಸ್ಕಾರ ಮಾಡೋದು, ದ್ವೇಷ ಮಾಡೋದು ಮಾಡಬಾರ್ದು. ಅದು ಸರ್ವಭೂತಾನಾಂ ಅನ್ನೋದು ಎರಡು ಕಡೆಗೂ ಮಧ್ಯಮ ನ್ಯಾಯ. ಸರ್ವಭೂತಾನಾಂ ಅದ್ವೇಷ್ಟ, ಸರ್ವಭೂತಾನಾಂ ಮೈತ್ರ ಅಂತ. ಸರ್ವಭೂತಾನಾಂ ಅನ್ನೋ ಪದವನ್ನ ಮಧ್ಯಮ ನ್ಯಾಯ ತಗೋದು. ಎಲ್ಲಾ ಪ್ರಾಣಿಗಳಲ್ಲೂ ಮಿತ್ರ ಭಾವ. ಎಲ್ಲಾ ಚರಾಚರ ಪ್ರಾಣಿಗಳಲ್ಲೂ ತನ್ನಂತೆ ಕಾಣೋದು. ದ್ವೇಷ ಇಲ್ಲ ಅಂದ್ರೆ ಮತ್ತೆ ಯುದ್ಧಕ್ಕೆ ಯಾಕೆ ಹೋಗಿದ್ದು ರಾಮ ರಾವಣನ ಜೊತೆ? ಅಲ್ಲಿ ಯುದ್ಧಕ್ಕೆ ಧರ್ಮಕ್ಕೆ ಅಧರ್ಮಕ್ಕೆ ಪ್ರತೀಕಾರವೇ ಹೊರತು ವ್ಯಕ್ತಿಗೆ ಪ್ರತೀಕಾರ ಅಲ್ಲ. ಅಧರ್ಮಕ್ಕೆ ಪ್ರತೀಕಾರ ಮಾಡಬೇಕು. ಅಧರ್ಮ ತಲೆದೋರಿದ್ರೆ ಜಗತ್ತಿನ ಸ್ಥಿತಿ ಚೆನ್ನಾಗಿರಲ್ಲ. ಅಧರ್ಮವನ್ನು ಮಟ್ಟಾಕ್ಬೇಕು. ಅಧರ್ಮ ಯಾವ ವ್ಯಕ್ತಿಯಲ್ಲಿ ಕಾಣುತ್ತೋ ಆ ವ್ಯಕ್ತಿಯಲ್ಲಿ ಅಧರ್ಮ ಅಂತ ವ್ಯಕ್ತಿ ಬಿಟ್ಟು ಹೊರಗಡೆ ಇರಲ್ಲ. ಅಧರ್ಮ ಇರೋದೆಲ್ಲೇ ವ್ಯಕ್ತಿಗಳಲ್ಲೇ ಇರುತ್ತೆ. ಹಾಗಾಗಿ ಆ ಅಧರ್ಮಕ್ಕೆ ಪ್ರತೀಕಾರ ಮಾಡುವಾಗ ವ್ಯಕ್ತಿ ಸಾಯ್ತಾರೆ, ಏನು ಮಾಡಕ್ಕಾಗಲ್ಲ. ಅದೇ ರಾಮ ಮಾಡ್ಬೇಕು ಡ್ಯೂಟಿ, ಆದ್ರೆ ಆ ದ್ವೇಷ ಮನ್ಸಲ್ಲಿ ಇಟ್ಕೋಬಾರ್ದು. ಮತ್ತೆ ನೋಡಿ ನಾ ಹೇಳೋದು ಕರೆಕ್ಟ್. ಯಾವಾಗ್ಲೂ ಯಾರ ತಪ್ಪು ಮಾಡಿದ್ರೆ ದ್ವೇಷ ಮನ್ಸಲ್ಲಿ ಇಟ್ಕೋಬಾರ್ದು, ಆದ್ರೆ ನಾವು ಮಾಡೋದು ಡ್ಯೂಟಿ ಮಾಡ್ಬೇಕು, ಜಗಳಾಡ್ಬೇಕು. ಮನಸ್ಸು ಕರೆಕ್ಟ್, ಮನಸ್ಸಲ್ಲಿ ದ್ವೇಷ ಇರಬಾರ್ದು, ಆದ್ರೆ ಧರ್ಮಾನುಷ್ಠಾನ ಇರ್ಬೇಕು. ಧರ್ಮಕ್ಕೆ ಒತ್ತು ಕೊಡ್ಬೇಕು, ಧರ್ಮಕ್ಕೆ ನೆಲೆ ನಿಲ್ಲಿಸ್ಬೇಕು. ಹೌದು, ಕರೆಕ್ಟು, ಹಾಗೆ ಆದ್ರೆ ಮುಸ್ಲಿಂ ದ್ವೇಷ ಮಾಡ್ತೀನಿ, ಮುಸ್ಲಿಮರ ಕೆಟ್ಟವರು, ಮುಸ್ಲಿಮರ ದೇಶ ಹಂಗನ್ಬಾರ್ದು. ಮುಸ್ಲಿಮರ ಕೆಟ್ಟವರು, ಹಿಂದೂಗಳ ಸಾಧುಗಳು ಎಲ್ಲೂ ಇಲ್ಲ. ಹಿಂದೂಗಳಲ್ಲೂ ತುಂಬಾ ದುಷ್ಟರು, ಕೆಟ್ಟರು, ನೀಚರು ಇದ್ದಾರೆ. ಮುಸ್ಲಿಮರು ಎಷ್ಟೋ ಜನ ಒಳ್ಳೆಯವರು, ಪುಣ್ಯಾತ್ಮರು ಇದ್ದೇ ಇದ್ದಾರೆ. ಎಲ್ಲ ಜನಾಂಗದಲ್ಲೂ ಒಳ್ಳೆಯವರು, ಕೆಟ್ಟವರು ಇದ್ದಾರೆ. ಒಂದು ಮನೆ, ಒಂದು ತಾಯಿ ಮಕ್ಕಳಲ್ಲೇ 4-5 ಜನ ಮಕ್ಕಳಿದ್ದೆ, 4-5 ಜನ 4-5 ತರಹ ಇರ್ತಾರೆ. ಎಲ್ಲ ಒಂದೇ ತರಹ ಇರೋಲ್ಲ. ಒಬ್ಬರು ಸಾತ್ವಿಕ, ಒಬ್ಬರು ರಾಜಸ, ಒಬ್ರು ತಾಮಸ, ಒಬ್ರು ದ್ವೇಷಿ ಇರ್ತಾರೆ. ಇದು ಪ್ರಪಂಚ ಸ್ವಭಾವ ಇದು. ಅದನ್ನ ಎಲ್ಲಾ ಭೂತಗಳನ್ನು, ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸ್ಥಾವರ ಜಂಗಮಾತ್ಮಕ ಯಾವ ಭೂತಗಳಲ್ಲೂ ನಾನು ದ್ವೇಷ ಮಾಡೋದು. ಯಾಕೆ ಗೊತ್ತಾ? ನನ್ನ ಆರಾಧ್ಯ ದೇವನೇ ಅಲ್ಲಿ ಕೂತಿದ್ದಾನೆ. ಎಲ್ಲೇ ನಾನು ದ್ವೇಷ ಮಾಡ್ತೀನಿ ಅಂತ ಅಂದ್ಕೊಂಡ ವ್ಯಕ್ತಿ ಹೃದಯದಲ್ಲಿ ನಾನು ಯಾವ ಸರ್ವಾತ್ಮನಾದ ಭಗವಂತನನ್ನ ಪೂಜಿಸಬೇಕು, ಪ್ರೀತಿಸಬೇಕು, ಆರಾಧಿಸಬೇಕು ಅಂದ್ಕೊಂಡಿದ್ದೀನೋ ಅವನೇ ಅಲ್ಲಿ ಕೂತಿರುವಾಗ ಅವನಲ್ಲಿ ನೊಂದ್ಕೊಂಡ್ಬಿಟ್ಟ ಅಂದ್ರೆ ನಾನು ಕಲ್ಲಿ ಪೂಜೆ ಮಾಡಿದ ಏನ್ ಪ್ರಯೋಜನ? ಸಾಲಿಗ್ರಾಮಕ್ಕೆ 11 ಸಲ ಉದ್ದ ಹೇಳೋದು, 121 ಸಲ ಹೇಳೋದು ಏನ್ ಪ್ರಯೋಜನ? ದ್ವೇಷ ಮಾಡೋ ಮನೋಭಾವ ಇದ್ರೆ ಅದೆಲ್ಲ ಏನು ಪ್ರಯೋಜನ. ಕಲ್ಲಿಗೆ ಹಾಲೆರಿದರೆ ಏನು ಫಲ ರಾಮ, ಏನು ಫಲ ಅಂತ. ಹಾವಿಗೆ ಹಾಲು ಹಾಕಿದ್ರು ಇದು ವಿಷ ಇರುತ್ತೆ, ಏನ್ ಫಲ? ಕಲ್ಲಿಗೆ ಹಾಲು ಹಾಕಿದ್ರೆ ನಿಜವಾಗಿ ಎಲ್ಲರಲ್ಲೂ ಪ್ರೇಮ ಭಾವ ಇಟ್ಕೊಂಡು, ಮೈತ್ರ ಭಾವ ಇಟ್ಕೊಂಡ್ರೆ ಎಲ್ಲರಿಗೂ ಹಿತ. ಅದು ಅವನಿಗೂ ಹಿತ, ಬೇರೆಯವ್ರಿಗೂ ಹಿತ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡೋ ಜೊತೆ ಇದ್ದು ನೋಡಿ, ನಿಮ್ಮನ್ನು ತುಂಬಾ ತಿರಸ್ಕಾರ, ಹೇಟ್ ಮಾಡೋ ಜೊತೆ ಇದ್ದು ನೋಡಿ, ನಿಮಗೆ ಅವಾಗ ಕ್ಲಿಯರ್ ವ್ಯತ್ಯಾಸ ಗೊತ್ತಾಗುತ್ತೆ. 5 ನಿಮಿಷ ಕೊಡೋಕ್ಕಾಗಲ್ಲ. ದ್ವೇಷ ಮಾಡೋರ ಮುಂದೆ, ತಿರಸ್ಕಾರ, ಅಸಹ್ಯ ಪಡೋರ ಮುಂದೆ 5 ನಿಮಿಷ ಇರೋಕ್ಕಾಗಲ್ಲ. ಅದೇ ಪ್ರೀತಿ ಮಾಡೋರು, ಆತ್ಮೀಯರು, ಆಧಾರದ ಗಂಟೆಗಟ್ಟಲೆ ಕೂತು ಏನೂ ಆಗಲ್ಲ. ಹಿತವಾಗಿರುತ್ತೆ, ಪ್ರೆಸೆಂಟ್ ಆಗಿರುತ್ತೆ. ಆ ಪ್ರೇಮಕ್ಕೆ ಸ್ವಭಾವ ಶಾಂತತೆ, ಸಮಾಧಾನ, ಆನಂದ, ಸುಖ ಸೂರ್ಯಗೊಳ್ಳುತ್ತೆ. ಕರುಣೆಯಿಂದ ಏನೋ ದುಃಖಿತ ಆದ ಜನರಲ್ಲಿ ಸಹಾಯ ಮಾಡುವ ಸಹಾನುಭೂತಿ, ಅದು ಕರುಣೆ. ಅಯ್ಯೋ ಪಾಪ ಅನ್ನೋದಲ್ಲ. ಜಾರಿ ಬಿದ್ದ ತಿಳ್ಕೊಳ್ಳಿ, ಅಯ್ಯೋ ಪಾಪ ಜಾರಿ ಬಿದ್ದ ಅದು ಕರುಣೆ ಅಲ್ಲ. ಅದು ಕರುಣೆ ಆರಂಭದ ಅಭಿವ್ಯಕ್ತಿ. ಹೋಗಿ ಹೆಲ್ಪ್ ಮಾಡ್ಬೇಕು. ಹೋಗಿ ಬಿದ್ದವನನ್ನ ಎತ್ತಿ, ಅವನಿಗೇನಾದ್ರು ಇದಾಗಿದ್ರೆ, ಪೆಂಡ ಇದ್ರೆ
ಅವನಿಗೆ ಆ ಗಾಯಕ್ಕೆ ಚಿಕಿತ್ಸೆ ಮಾಡೋದು, ಸಾಂತ್ವನ ಹೇಳೋದು, ಸಮಾಧಾನ ಮಾಡೋದು, ಅದು ಕರುಣೆ ಹೋಗೋದು. ಅಯ್ಯೋ ಅಯ್ಯೋ ಪಾಪ ಅಂತ ಹೋಗ್ಬಿಟ್ರೆ ಎಂತ ಕರುಣೆ ಆಯ್ತು. ಹಳ್ಳಿ ಊರು, ಮಳೆಗಾಲ, ಆ ಗಾಡಿ ಮೇಲೆ ತುಂಬಾ ಕಬ್ಬಿನ ಇದನ್ನ ಹೇರ್ಬಿಟ್ಟಿದ್ದಾರೆ. ಆ ಗಾಡಿ ಅಲ್ಲಿ ಹೊಡ್ಕೊಂಡು ಎಲ್ಲೋ ಗಾಡಿ ಹೂತ್ಕೊಂಡ್ಬಿಡ್ತು. ಎಷ್ಟು ಗಾಡಿ ಇವನು ಎತ್ತಿ ಹೊಡೆದು ಕೂಡ ಎತ್ತಿ ಇಳಿಯಕ್ಕಾಗ್ತಿಲ್ಲ. ಬಂದವ್ರಲ್ಲ ಅಯ್ಯೋ ಪಾಪ ಅಂತ ಹೋಗ್ತಾ ಇದ್ದಾರೆ. ಈಗ ಕೆಲವು ಜನ ಬೈತಾ ಇದ್ದಾರೆ, ಯಾಕೋ ಈ ರೋಡಲ್ಲಿ ಬಂದೆ ನೀನು ಅಂತ ಬೇರೆ ಬೈತಿದ್ದಾರೆ. ಎಲ್ಲ ಒಬ್ಬೊಬ್ರು ತಲೆ ತಟ್ಟು ಒಂದು ಮಾತ್ರ ಸಜೆಷನ್ ಕೊಟ್ಟು ಹೋಗ್ತು, ಯಾರು ಮಾತ್ರ ಸಹಾಯ ಮಾಡ್ತಿಲ್ಲ. ಅದು ಯಾವನೊಬ್ಬ ಪುಣ್ಯಾತ್ಮ ಬಂದು ಇನ್ನಿಬ್ಬರನ್ನ ಕರ್ಸ್ಕೊಬಂದು ನಾನು ಆ ಚಕ್ರ ತಳ್ತೀನಿ ಈ ಚಕ್ರ ತಳ್ತೀನಿ ಇನ್ನು ಗಾಡಿ ಹೊಡಿ ಮೇಲಕ್ಕೆ ಬರುತ್ತೆ ಅಂತ ಸಹಾಯ ಮಾಡ್ದ. ಅದು ನಿಜವಾದ ಕಾರುಣ್ಯ. ಯಾಕೆ ಇಲ್ಲಿ ಬಂದು ಅನ್ನೋದಾಗ್ಲಿ, ಬರೀ ಅಯ್ಯೋ ಪಾಪ ಅಂತ ಹೇಳಿ ಹೋಗೋದಾಗ್ಲಿ ಅದು ಕಾರುಣ್ಯ ಅಲ್ಲ. ಸಹಾನುಭೂತಿ ಇರಬೇಕು. ಜೊತೆಯಲ್ಲಿ ನಾನು ಆ ದುಃಖಕ್ಕೆ ನಾನು ಶೇರ್ ಮಾಡ್ಕೋಬೇಕು, ಜೊತೆಯಲ್ಲಿ ನಾನು ಅದಕ್ಕೆ ಸಹಾಯ ಕೈಲಾದಷ್ಟು ಮಾಡಬೇಕು. ಅದು ಕಾರುಣ್ಯ. ಸಿಂಪತಿ ಜೊತೆಗೆ ಎಂಪತಿ ಅಂದ್ರೆ ಬರೀ ತಗೊಳ್ಳೋದು ಅಷ್ಟೇ ಅಲ್ಲ, ತಗೊಂಡು ಅವ್ರಿಗೆ ಇದು ಮಾಡ್ಬೇಕು. ಆ ದುಃಖ ಪರಿಹಾರ ಮಾಡತಕ್ಕಂತಹ ಒಂದು ಇದು ಮಾಡಬೇಕು. ಹೇಗಾದ್ರೆ ಅವನ ದುಃಖ ಪರಿಹಾರವಾದೀತೋ ಆ ರೀತಿ ಒಂದು ಕ್ರಿಯೆಯನ್ನು ಕೈಗೊಳ್ಳಬೇಕು, ಕಾರ್ಯಕ್ರಮಗಳು. ಅದು ಕರುಣೆ. ಅದೇ ಇಂಪತಿ ಅಂದ್ರೆ ಅವರು ಎಂಪತಿ ಅಂತ ಅದೇ ಇಂಪತಿಯೋ ಎಂಪತಿಯೋ EMP ಅದೇ AMP ಎಂಪತಿ. ಇಂಪತಿ ಅದು ಶುರು ಆಗೋದು. ಅದು ಇಂಪತಿ ಇರಬಾರ್ದು, ಎಂಪತಿ ಇರಬೇಕು. ಬರೆಯೋದು ಓದೋದು ಎಂಪತಿ. ದಿಸ್ ಇಂಗ್ಲಿಷ್. ಮನಸ್ಸೆನ್ನೆತು, ವಚಸ್ಸೆನ್ನೆತು, ಕರ್ಮಣ್ಣೆನ್ನೆತು ಅಂತ ಇಂಗ್ಲಿಷ್. ಬರೆಯೋದೊಂದು, ಹೇಳೋದೊಂದು, ಓದೋದೊಂದು. ಹೌದು, ಇಂಗ್ಲಿಷ್ ಸ್ವಭಾವ ಅದು. ಕರ್ನಲ್ ಅಂತ ಓದ್ಬೇಕು. ಅದು ಕರ್ನಲ್ ಅಲ್ಲಿ ಆರಿರಲ್ಲ, ಅಲ್ಲಿ ಕರ್ನಲ್ ಓದ್ಬೇಕು. ಹಾಗೆ ಅದು ಬರೆಯೋದು ಹೆಂಗೆ, ಓದೋದು ಹಿಂಗೆ, ಹೇಳೋದು ಹಿಂಗೆ. ದಿಸ್ ಈಸ್ ಇಂಗ್ಲಿಷ್. ಇಂಗ್ಲಿಷ್ ನ ಇದು ನೇಚರ್. ಆಗ್ಲಿ ನಿರ್ಮಮಃ. ಯಾವ ಜೊತೆಯಲ್ಲಿ ಇದ್ರು, ಮಕ್ಕಳ ಜೊತೆ ಇರ್ಬೋದು, ಅಥವಾ ಮನೆ ಮಠ ಧನಕನಕ ವಾಹನ ವಸ್ತು ಇರ್ಬೋದು, ಯಾವುದೇ ಒಂದು ಕ್ರಿಯೆ ಮಾಡ್ತಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಮಾತಾಡ್ತಿರ್ಬೋದು, ಅಭಿಮಾನ ಇಲ್ಲ. ಯಾವುದೋ ಒಂದು ಸಂಪ್ರದಾಯದ ಬಗ್ಗೆ ಮಾತಾಡ್ತಿರ್ತಾನೆ, ಆ ಸಂಪ್ರದಾಯದ ಬಗ್ಗೆ ತುಂಬಾ ಟೀಕೆ ಟಿಪ್ಪಣಿ ಬಂದ್ರು, ಅಭಿಮಾನ ಇಲ್ಲ. ಅವರು ಟೀಕೆ ಮಾಡ್ಬೋದು, ಸ್ವಾತಂತ್ರ್ಯ ಇದೆ. ನನಗೆ ಹೇಗೆ ಈ ಸಂಪ್ರದಾಯದ ಬಗ್ಗೆ ಅಭಿಮಾನ ಇದ್ದು ನಾನು ಅದ್ರ ಬಗ್ಗೆ ಒತ್ಕೊಟ್ಟು ಮಾತಾಡ್ತೀನೋ, ಅವರು ಅದ್ರ ತಿರಸ್ಕಾರ ಮಾಡಿ ಮಾತಾಡೋಕೆ ಅವ್ರಿಗೂ ಸ್ವಾತಂತ್ರ್ಯ ಇದೆ. ಹಿಂದಿನ ಕಾಲದ ಆಚಾರವನ್ನ ಈಗಿನ ಕಾಲದ ಹುಡುಗರು ಹಳಿತಾರೆ, ಬೈತಾರೆ. ಅದು ಗೊಡ್ಡಾಚಾರ ಅಂತಾರೆ. ಇವರಿಗೆ ಗೊಡ್ಡಾಚಾರ ಬಯ್ಯೋ ಅಧಿಕಾರ ಇವರಿಗಿದೆ, ಅವರಿಗೆ ಹಿಂದಿನ ಆಚಾರ ಚೆನ್ನಾಗಿದೆ ಅಂತ ಹೇಳೋಕೆ ಅವ್ರಿಗೆ ಅಧಿಕಾರ ಇದೆ. ಸರಿ ತಪ್ಪು ಅವನ್ ಸರಿ, ನಿನ್ ಸರಿ. ಹಾಗಾಗಿ ಅಭಿಮಾನ ಪಡ್ಕೋಬಾರ್ದು. ಅಂದ್ರೆ ಈ ಕೆಲವು ಜನಾಂಗದವರಿದ್ದಾರೆ, ತಮ್ಮ ಸಂಪ್ರದಾಯವನ್ನು ಹೇಳಿದ್ರೆ ಕೊಲೆ ಮಾಡೋಕ್ಕೂ ಹೆಸರು ಅವರು. ಅಷ್ಟು ಇದು. ಪಾಪ ಯೇಸು ಕ್ರಿಸ್ತ ಸತ್ಯ ಹೇಳ್ದ, ಶಿಲ್ಬೆಗೆ ಏರಿಸಿದ್ರು. ನಮ್ಮ ಇದಕ್ಕೆ ವಿರುದ್ಧ ಇದು ಅಂತ. ಅವನು ಪುಣ್ಯಾತ್ಮ, ಅವನು ಮಹಾತ್ಮ ಪುಣ್ಯಾತ್ಮ. ಅವನು ಸತ್ಯವನ್ನು ಹೇಳಿದ್ರು, ಆಗಿನ ಜನ ಒಪ್ಪಲಿಲ್ಲ. ಆ ವಿಷಯ ಅಲ್ಲ ಇವಾಗ. ಸದ್ಯದ ಶಿಲ್ವೆ ಯಾಕೆ ಏರಿಸಿದ್ರು ಅಂತ ಅವನ್ನ ಅಷ್ಟೇ. ಅದು ಸತ್ಯ ಅವನು ಹೇಳಿದ್ದು. ಅವನು ಸ್ವರ್ಗ ನಿಮ್ಮ ಹೃದಯದಲ್ಲೇ ಇದೆ, ಪರಮಾತ್ಮ ನಿಮ್ಮಲ್ಲೇ ಇದ್ದಾನೆ, ಹಾಗೆ ನಾನು ಈ ದೇವದೂತ ಮನೆಯಿಂದ ಕರೆಕ್ಟ್ ಹೇಳಿದ. ಆ ನೀತಿವಂತನಾಗಿದ್ದ. ವೇದನಿಂದ ಅಂದ್ರೆ ಅದು ಏನಾಗತ್ತೆ ಗೊತ್ತಾ, ವೇದವನ್ನು ತಪ್ಪರ್ಥ ಮಾಡ್ಕೊಳ್ಳೋಕೆ ಯಾಕೆ ಕಾರಣ ಅಂದ್ರೆ, ವೇದದಲ್ಲಿ 3 ಭಾಗ ಇದೆಯಲ್ಲ. ಒಂದು ಕ್ರಿಯಾಕಾಂಡ, ಒಂದು ಭಾವನಾಕಾಂಡ, ಉಪಾಸನಾಕಾಂಡ, ಒಂದು ಜ್ಞಾನಕಾಂಡ. ಇದು ಭಾವನಾಕಾಂಡ ಕ್ರಿಯಾಕಾಂಡ ತಪ್ಪಿಕೊಳ್ತಾರೆ ಸಹಜವಾಗಿ, ಅದು ಇಂಡಿವಿಜುವಲ್ಲು. ಅದೇ ಜ್ಞಾನಕಾಂಡ ಇದೆಯಲ್ಲ, ಅದು ಯೂನಿವರ್ಸಲ್ಲು. ಅದನ್ನು ನೋಡೋದು ಅವರು. ಇದರಲ್ಲಿ ನೋಡ್ಬಿಟ್ಟು ಹೇಳಿತಾರೆ. ಅದು ಅವರು ತಿಳುವಳಿಕೆ ಇಲ್ಲ ಅಷ್ಟೇ. ಬೈತಾ ಇದ್ರೆ ನಾವೊಂದು ಬೈಯಕ್ಕೆ ಹೋಗ್ಬಾರ್ದು. ನಾಯಿ ಸ್ವಭಾವ ಕಾಲು ಕಚ್ಚೋದು. ಹೋಗಿ ನಾಯಿ ಕಾಲು ಕಚ್ಚಿಯ ನೀನು. ಅದೇ ನಾಯಿ ನಮ್ಮ ಕಾಲು ಕಚ್ಚಿದ ಹೇಳಿ ನಾನು ನಾಯಿ ಕಾಲು ಕಚ್ಚೋಣಮ್ಮ.
ನಾಯಿ ಕಚ್ಚೋ ಸ್ವಭಾವ. ನಾವು ದೂರ ಇರಬೇಕೆ ಹೊರತು, ದುಷ್ಟ ಕಟ್ಟು ದೂರ ಇರಬೇಕೆ ಹೊರತು ನಾವು ಕಚ್ಚಕ್ಕೆ ಹೋಗೋದು. ನಿನಗೂ ನಾಯಿಗೂ ಏನು ವ್ಯತ್ಯಾಸ ಆಯ್ತು? ನೀನು ನಾಯಿ ಅದ. ಅದೆಲ್ಲ ಮಾಡಬಾರ್ದು. ನನ್ನಲ್ಲಿ ಪ್ರಪಂಚ ಇರೋದು, ನಾನು ಪ್ರಪಂಚಕ್ಕೆ ಆಧಾರ, ನನ್ನನ್ನು ಇಟ್ಕೊಂಡು ಪ್ರಪಂಚ ತೋರ್ತಾ ಇದೆ ಅನ್ನೋದನ್ನು ಸಿದ್ಧಾಂತನ ಅರ್ಥ ಮಾಡಿಕೊಟ್ರೆ ನಾವು ಯಾರನ್ನು ನಿಂದೆ ಮಾಡೋದು, ದೂಷ ಮಾಡೋದು ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ನನ್ನಲ್ಲೇ ಇರೋದು. ಸ್ವಪ್ನ ಪ್ರಪಂಚ ಹೇಗೆ ನನ್ನಲ್ಲೇ ತೋರ್ತಾ ಇದೆಯೋ, ನನ್ನಲ್ಲೇ ಇದೆಯೋ, ಎಲ್ಲ ಇದ್ದಾರೆ. ಇರಲಿ, ಏನಂತೆ. ಈ ತಾಯಿ ಮಕ್ಕಳು 4 ಜನ 4 ತರಹ ಇದೆ, ತಾಯಿ ಬೇಜ ಮಾಡ್ಕೋತಾರ? ಎಲ್ಲರಿಗೂ ಊಟ ಹಾಕ್ತಾಳೆ, ಎಲ್ಲರಿಗೂ ಪ್ರೀತಿ ತೋರಿಸ್ತಾಳೆ, ಎಲ್ಲರ ಜೊತೆ ಸಮಾನವಾಗಿರ್ತಾಳೆ ತಾಯಿ. ತಾಯಿಗೇನು ಭೇದ ಇಲ್ಲಪ್ಪ. ಮಕ್ಕಳಿಗೆ ಭೇದ ಇರ್ಬೋದು, ತಾಯಿಗೆ ಮಾತ್ರ ತಾನು ಹೆತ್ತೋಳು ತಾಯಿ ಮಕ್ಕಳದು ಅದೇ ಪ್ರೇಮ, ಅದೇ ಅಭಿಮಾನ, ಅದೇ ಇರುತ್ತೆ. ಹಾಗೆ ಭಗವಂತ ಆತ್ಮನಾಗಿರೋದ್ರಿಂದ ಏನು ಬೇಜಾರು, ಅಭಿಮಾನವೂ ಇಲ್ಲ, ನಿರಹಂಕಾರ. ಯಾವ ಕ್ರಿಯೆ ಮಾಡಿದಾಗಲೂ, ಏನೇ ಮಾಡಿದಾಗಲೂ ನಡೀತು ಅಂತಾನೆ. ಪೂಜೆ ನಡೀತು, ಸಂಧ್ಯಾ ವಂದನೆ ಆಯಿತು, ಅಭಿಷೇಕ ನಡೀತು, ಅಡಿಗೆ ಆಯಿತು. ಯಾರು ಅಂತ ಹೇಳಲ್ಲ, ಯಾರು ಅಂತ ಜಾತಕ ಯಾರು ಮಾಡಿದೆ ನಿಮಗೆ? ಭಗವಂತ ಅಡಿಗೆ ಮಾಡಿಸ್ಕೊಂಡ, ಭಗವಂತ ಪಾತ್ರೆ ತೊಳಸ್ಕೊಂಡ, ಭಗವಂತ ಬಟ್ಟೆ ಒಗಿಸ್ಕೊಂಡ. ಬಟ್ಟೆ ಒಗೆದಿದ್ದಾಯ್ತು, ನಾನು ಒಗದೇ ಅಲ್ಲ, ಬಟ್ಟೆ ಒಗೆದದ್ದಾಯ್ತು, ಪಾತ್ರೆ ತೊಳೆದದ್ದಾಯ್ತು, ಅಡಿಗೆ ಮಾಡಿದ್ದಾಯ್ತು. ಪ್ರತಿಯೊಂದು ಕ್ರಿಯೆ ಆಯಿತು ಅಂತ ಅನ್ಬೇಕೇ ಹೊರತು ನಾನು ಅಡಿಗೆಯನ್ನು ಮಾಡಿದೆ ನಾನು ಬೇಕಿಲ್ಲ. ನಾನು ವಿಷ ಲೇಪವನ್ನ ಪ್ರತಿಯೊಂದಕ್ಕೂ ಅಂಟಿಸ್ಬೇಕಾಗಿಲ್ಲ. ಬರೀ ಕ್ರಿಯಾ ಪರಿಚಯ ಮಾಡಿದ್ರೆ ಸಾಕು. ಇಂತಿಂಥ ಕ್ರಿಯೆ ಆಯಿತು, ಇದಾಯಿತು, ಇದಾಯಿತು ಅಂತಂದ್ರೆ ಇದಾಗತ್ತೆ, ಇವಾಗ ಅಡುಗೆ ಆಗತ್ತೆ. ಯಾರು ಮಾಡ್ತಾರೆ ಬೇಡ, ಇದು ಇವಾಗ ಅಡುಗೆ ಆಗತ್ತೆ, ಇವಾಗ ಬಟ್ಟೆ ತೊಳಿತಾರೆ, ಇವಾಗ ಅಷ್ಟು. ಕರ್ತೃ ವಿವಕ್ಷೆ ಇಲ್ಲದೇನೆ ಕ್ರಿಯಾಪದವನ್ನ ಬಳಸ್ಬೇಕು, ವಾಕ್ಯವನ್ನು ಬಳಸ್ಬೇಕು. ಅದು ಒಳ್ಳೆ ಉತ್ತಮವಾದಂತಹ ಇದು ಮೆಥಡ್, ಅಹಂಕಾರ ತೆಗೆಸ್ಕೊಳ್ಳೋದು. ಇನ್ನು ಸುಖ ದುಃಖ ಬಂದೇ ಬರುತ್ತೆ ಜೀವನದಲ್ಲಿ. ಬಂದಾಗ ಸಮನಾಗಿರೋದು. ಏನೇ ಸುಖ ಬರಲಿ ದುಃಖ ಅಷ್ಟೇ ಬರಲಿ. ಸಂತೋಷ ಬಂದು ಉಬ್ಬಲ್ಲ, ದುಃಖ ಬಂದು ಕುಗ್ಗಲ್ಲ. ಸಮ ಸುಖ ದುಃಖಯೋ ಸಮಃ ಸಮ ದುಃಖ ಸುಖ ಸಮೇ ಸುಖ ದುಃಖೇ ಯಸ್ಯ ಸಹ ಸಮ ದುಃಖ ಸುಖ. ಸುಖ ಪ್ರಾಪ್ತಿ ಆದಾಗ, ಹರ್ಷ ಪ್ರಾಪ್ತಿ ಆದಾಗ ಉಬ್ಬೋದು, ದುಃಖ ಪ್ರಾಪ್ತಿ ವಿಷಾದ ಬಂದಾಗ ಕುಗ್ಗೋದು, ಅದು ಅಜ್ಞ ಸ್ವಭಾವ. ಹೌದಾ ಅಂತಾನೆ. ಇದೊಂದು ಕ್ಷಮಾಗುಣ. ಎಷ್ಟೇ ತಪ್ಪು ಮಾಡಲಿ, ಏನೇ ಮಾಡಲಿ, ಆಕೃಷ್ಟಸ್ಯ ತಾಡಿತಸ್ಯವ ಅವಿಕ್ರೀಚಿತ್ತ ಕ್ಷಮೆ. ಕಾಶಿಲಿದ್ದಲ್ಲ ಸನ್ಯಾಸಿಗಳು, ಎಷ್ಟು ಬೈದ್ರು, ಎಷ್ಟು ಅಂದ್ರು ಕೂಡ ಸುಮ್ಕಿರ್ತಿದ್ರು. ಹೊಡೆದ್ರಂತೆ, ಹೊಡೆದ್ರು ಕೂಡ ಆಯ್ತಪ್ಪ, ನಿಂಗೆ ಎಷ್ಟು ಹೊಡಿಬೇಕು ಅಂತ ಅನ್ಸುತ್ತೋ ಹೊಡಿಯಪ್ಪ, ಪರವಾಗಿಲ್ಲ, ನನಗೇನು ಬೇಜಾರು, ಸುಮ್ಮನೆ ಹೊಡೆಸ್ಕೊಂಡ್ರು. ಅದು ಒಂದ್ಸಲ ಹೊಡೆದಾಗ ತಲೆಗೆ ಏಟು ಬಿದ್ದುಬಿಡ್ತು, ಮೂರ್ಛೆ ಹೋಯ್ತು. ಹಂಗೆ ಮಲ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯ್ತು, ರಕ್ತ ಬರ್ತಿತ್ತು. ಹಂಗೆ ಬಟ್ಟೆ ಹೊಡೆಸ್ಕೊಂಡು ಮಾಡ್ಕೊಂಡಿದ್ರು. 4 ದಿವಸ ವಾಸಿ ಆಯ್ತು. ಏನು ಸ್ವಾಮಿಗಳೇ ಇಷ್ಟೆಲ್ಲ ಸುಮ್ಮನಿದ್ದಿಲ್ಲ? ಯಾವ ಬಿಡಿ ಪಾಪ, ಮಕ್ಕಳಲ್ವಾ, ತಿಳುವಳಿಕೆ ಇಲ್ಲ, ಹೊಡಿತಾರೆ, ಏನು ಪರವಾಗಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಅವನಿಗೆ ಸಹನೆ, ಪುಣ್ಯಾತ್ಮನಿಗೆ. ಬೈದ್ರೆ ಬೇಜಾರಿಲ್ಲ, ಹೊಡೆದ್ರೆ ಬೇಜಾರಿಲ್ಲ, ತಿರಸ್ಕಾರ ಮಾಡಿದ್ರೆ ಎಂಥ ಪುಣ್ಯಾತ್ಮ ಅಂದ್ರೆ ಅವನು. ಸಾಕ್ಷಾತ್ ಓಡಾಡೋ ಪರಮೇಶ್ವರ ಅವನು. ಅಂಥ ಸಮಾಧಾನಿ. ಕ್ಷಮ ಅಂದ್ರೆ ಉಬ ಶುಭ ಅಂತಂದಿಲ್ಲಮ್ಮ. ಒಂದ್ ಮಾತು ಹೇಳಿಲ್ಲ, ಯಾಕೆ ಹೊಡಿತೀಯ ಅಂತ ಹೇಳಿಲ್ಲ, ಯಾಕೆ ಬೈತೀಯ ಅಂತ ಹೇಳಿಲ್ಲ. ಅಷ್ಟು ಸಣ್ಣ ಸುಮ್ಮನೆ ಇದ್ದ. ಅವನು ಒಂದೇ ಅನ್ಕೊಂಡ, ಈ ಶರೀರ ಏನೋ ಒಂದು ತಪ್ಪು ಮಾಡಿದೆ ಜನ್ಮಾಂತರದಲ್ಲಿ, ಅದರ ಶಿಕ್ಷೆನೇ ಅದು ಅನುಭವಿಸ್ತಾ ಇದ್ರೆ ಅನುಭವಿಸ್ಕೊಳ್ಳಿ. ಇದೇ ಹೊಡಿತಿರ್ಲಿಲ್ಲ. ಈ ಶರೀರವೇ ಹೋದ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೇ ಬಾಲ್ಯದಲ್ಲೋ ಏನೋ ಒಂದು ದೊಡ್ಡ ತಪ್ಪು ಮಾಡಿದೆ. ತಪ್ಪು ಮಾಡಿದ್ದಕ್ಕೆ ಆ ಕರ್ಮ ಅವನಿಗೆ ಹೊಡೆಯುವ ಹಾಗೆ ಪ್ರೇರಣೆ ಕೊಟ್ಟಿದೆ. ಹೊಡೆದಿದೆ, ಆಯ್ತು. ಹೊಡೆದು ಅವನು ಸುಸ್ತಾಗಿ ಹೋದ, ಆ ಕರ್ಮವು ಮುಗೀತು ಕಾಣುತ್ತೆ. ಆಯ್ತು, ಅನುಭವಿಸಿದ್ದೀನಿ, ನಡೀದು ಮುಂದಕ್ಕೆ ಹೋಗೋಣ. ಆಯ್ತು. ಇದು ಸಾಕ್ಷಾ ಪರಮೇಶ್ವರನ ಅವತಾರ ಆಗಿದವರಿಗೆ ಸರಿ ಕಷ್ಟ ಇದಲ್ಲ ಸಹಿಸ್ಕೊಳ್ಳೋದು. ಸತತಂ ಸಂತುಷ್ಟ ಅಂದ್ರೇನು? ಭಿಕ್ಷಾ ಸಿಗಲಿ ಸಿಗದೆ ಹೋಗಲಿ ಯಾವಾಗ ಅಂದಾಗಿರ್ತಾರೆ. ಯಾಕಂದ್ರೆ ಅವನಿಗೆ ಆನಂದಕ್ಕೆ ವಿಷಯ ಆತ್ಮನು. ಆತ್ಮಾರಾಮನಾಗಿ ಆನಂದವಾಗಿರೋನೇ ಹೊರತು ಟಿವಿ ನೋಡಿ, ಆಟ ಆಡಿ
ಅದ ತಿಂದು ಕುಡಿದು ಸಂತೋಷ ಪಡುವನಲ್ಲ. ಮತ್ತೇನೋ ಸ್ವಸ್ವರೂಪಾನುಸಂಧಾನದಿಂದ ಆನಂದ ಇರ್ತಾನೆ. ತನ್ನ ಸ್ವರೂಪವನ್ನು ಪರಿಚಯ ಮಾಡ್ಕೊಳ್ತಾನೆ, ಅಲ್ಲೇ ಮುಳುಗ್ತಾನೆ, ಅಂತರ್ಮುಖನಾಗ್ತಾನೆ. ಪ್ರಪಂಚ ಸಂಬಂಧವನ್ನೇ ಕಳಚಿಕೊಂಡು ಕೇವಲವಾದ ಚಿದಾತ್ಮ ರೂಪದಿಂದ ನೆಲೆ ನಿಲ್ತಾ ಅಂದಾಗಿರ್ತಾನೆ. ಯೋಗಿ ಯಾವಾಗಲೂ ಇಂದ್ರಿಯಗಳನ್ನು ಮನಸ್ಸನ್ನು ಜಗ್ಗಿ ಹಿಡಿತಾ ಇರ್ತಾನೆ, ವಿಷಯದ ಕಡೆಗೆ ಕಳಿಸಲ್ಲ. ಮನಸ್ಸನ್ನು ಇಂದ್ರಿಯಗಳನ್ನು ಆತ್ಮನ ಕಡೆಗೆ ಹೇಳ್ತಾ ಇರೋದೇ ಯೋಗನ ಸ್ವಭಾವ. ಯಥಾತ್ಮ ಆತ್ಮನ ಅಂತಃಕರಣ ಪೂರ್ತಿ ಫುಲ್ ಕಂಟ್ರೋಲ್ ಮಾಡ್ಕೊಂಡು ಹೌದು. ಅಂತಃಕರಣ ಅಂದ್ರೆ 4: ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು. ಯತಃ ಆತ್ಮ ಏನ ಸಹ. ಯತಃ ಅಂದ್ರೆ ಸಂಯತಃ, ಕಂಟ್ರೋಲ್ಡ್ ಮೈಂಡ್, ಕಂಟ್ರೋಲ್ಡ್ ಇಂಟೆಲೆಕ್ಚುಯಲ್, ಕಂಟ್ರೋಲ್ಡ್ ಚಿತ್ತ, ಕಂಟ್ರೋಲ್ಡ್ ಅಹಂಕಾರ, ಈಗೋ. 4 ಕಂಟ್ರೋಲ್ ಮಾಡಿದ್ದಾರೆ. ದೃಢ ನಿಶ್ಚಯ, ತಾನು ಹೊರಟಂತಹ ಅಧ್ಯಾತ್ಮ ಮಾರ್ಗದಲ್ಲಿ ಗಟ್ಟಿಯಾದ ನಿಶ್ಚಯ. ಏನ್ ಮಾಡಿ, ಕಾಯಂ ವಾ ಪಾತಯಾಮಿ, ಕಾರ್ಯಂ ವಾ ಸಾಧಯಾಮಿ. ತುದಿ ಮುಟ್ತೀನಿ. ಎಷ್ಟೇ ಕಷ್ಟ ಆಗಲಿ, ಏನೇ ಚಳಿ ಆಗಲಿ, ಏನೇ ಸೆಕೆ ಆಗಲಿ, ಏನೇ ಹಸಿವಾಗಲಿ, ನನ್ನ ಗುರಿಯನ್ನು ನಾನು ಬಿಡೋದಿಲ್ಲ. ನನಗೆ ಭಗವಂತನೇ ಬೇಕು, ಆತನೇ ನನಗೆ ಗುರಿ ಹೇಳಿ ಅಂಕಿ ಕಟ್ಟಿದ ಕುದುರೆಯಂತೆಯೇ ಭಗವಂತನ ವಿಚಾರ ಹೊರತಾಗಿ ಇನ್ನೇನನ್ನೂ ಅವನು ಮಾಡಲ್ಲ. ಇಂಥ ದೃಢವಾದ ನಿಶ್ಚಯ. ಕೋಟಿಗಟ್ಟೆ ದುಡ್ಡು ಕೊಡ್ತೀನಿ ಎಂದು ಕುಡುಗಣ್ಣಲ್ಲೂ ನೋಡಲ್ಲ ಅವನು. ಬೇಕಿಲ್ಲ ನನಗೆ, ನಂಗೆ ಅದು ಬಂದೇ ನನಗೆ ಮೃತ್ಯು, ಅದು ನನಗೆ ಅದು ಅಡ್ಡದಾರಿ ಎಳೆಯುತ್ತೆ, ನನಗೆ ಅಧ್ಯಾತ್ಮ ಮಾರ್ಗ ಹಾಳು ಮಾಡುತ್ತೆ. ನನಗೆ ಅದು ಬೇಕಿಲ್ಲ, ನೀನೇ ಇಟ್ಕೋ, ನೀನೇ ಖರ್ಚು ಮಾಡ್ಕೊ, ನಂಗೆ ಬೇಡ. ನಂಗೆ ಇಷ್ಟ ಅನ್ನ, ಒಂದು ತುಂಡು ಬಟ್ಟೆ ಸಾಕು, ಮಾನ ಮುಚ್ಚಕ್ಕೆ ಒಂದು ತುಂಡು ಬಟ್ಟೆ, ಹಸುವಿನ ಸಂಕಟ ನೀಗೋಕೆ ಒಂದು ತುತ್ತು ಅನ್ನ, 2 ಇದ್ದು ಬಿಟ್ರೆ ಆತ್ಮಾರಾಮಿರ್ತದೆ. ಇನ್ನು ದೇಹಕ್ಕೆ ಕಾಯಿಲೆ ಕಸಾಲಿ ಬಂದ್ರೆ ಅದು ಹಣೆ ಬರ, ಅನುಭವಿಸ್ಬೋದು. ಮೈಯರ್ಪಿತ ಮನೋಬುದ್ಧಿ, ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಪರಮಾತ್ಮನಲ್ಲಿ ಅರ್ಪಣೆ ಮಾಡಿಬಿಟ್ಟಿದ್ದಾನೆ. ಸರ್ವದಾ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ಪ್ರಭಾಷಣಂ. ಭಗವದ್ವಿಚಾರವಾಗಿಯೇ ಚಿಂತನೆ, ಭಗವದ್ವಿಷಯಕವಾಗಿಯೇ ಸಂಭಾಷಣೆ, ಅದರದ್ದೇ ಅನುಸಂಧಾನ, ಅದರಲ್ಲೇ ಮೆಲುಕಾಗ್ತದೆ. ಸರ್ವದ ಭಾಷ್ಯಾರ್ಥ ಚಿಂತನೆ, ವಾಕ್ಯಾರ್ಥ ಚಿಂತನೆ, ಪ್ರಕ್ರಿಯೆ ಚಿಂತನೆ, ಅವಸ್ಥಾತ್ರ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಕಾರ್ಯಕಾಲ ಪ್ರಕ್ರಿಯೆ, ದಿಗ್ದೃಶ್ಯ ಪ್ರಕ್ರಿಯೆ, ಏನೋ ಒಂದು ಅನುಭವವನ್ನು ವಾಕ್ಯಾರ್ಥವನ್ನು ಹಾಕೋತಾ ಇರ್ತಾರೆ. ಅದರ ಆನಂದ ಅವನಿಗೆ ನಿರಂತರ ಮಾಡ್ತಾ ಇರ್ತಾನೆ. ಹೀಗಿದ್ದಂಥ ಭಕ್ತ ಯಾರೋ ಅರ್ಜುನ ನೋಡು, ಅವನು ನನಗೆ ಪ್ರಿಯ ಅಂದ ಭಗವಂತ. ಅಂದ್ರೆ ಏನಾಯ್ತು, ಅಗ್ನಿಹೋತ್ರ ಆದ್ಮೇಲೆ ಮಾಡೋರು ಪ್ರಿಯ ಅಂತ ಹೇಳಲಿಲ್ಲ, ವೇದಾಧ್ಯಯನ ಮಾಡ್ತಾ ಇರೋರು ಪ್ರಿಯರು ಅಂತ ಹೇಳಲಿಲ್ಲ. ಅವರು ಕ್ರಮೇಣ ಅಲ್ಲಿ ಬರ್ಬೋದು. ನನಗೆ ಪ್ರಿಯರು ಯಾರು ಅಂದ್ರೆ ಬ್ರಾಹ್ಮಣರು ನನಗೆ ಪ್ರಿಯ ಅಂತ ಹೇಳಲಿಲ್ಲ, ಬ್ರಾಹ್ಮಣರು ಪ್ರಿಯರು ಅಂತ ಹೇಳಲಿಲ್ಲ, ಯಜ್ಞಯಾಗ ಮಾಡುವ ಪ್ರಿಯರು ಅಂತ ಹೇಳಲಿಲ್ಲ, ದೇವಾಲಯ ಕಟ್ಟೋದು ಇದು ಬೇರೆ ಹೇಳಿಲ್ಲ. ಈ ನಡವಳಿಕೆ ಭಗವಂತನಿಗೆ ಅವನ ಸ್ವಭಾವ ಏನೋ ಆ ಸ್ವಭಾವವನ್ನು ಯಾರು ತಂದ್ಕೊಳ್ಳೋ ಪ್ರಯತ್ನ ಪಡ್ತಾರೋ ಅದು ಅವನಿಗೆ ಇಷ್ಟ ಆಗುತ್ತೆ. ಉದಾಹರಣೆಗೆ, ನಿಮಗೆ ಯಾವಾಗಲೂ ಒಳ್ಳೆ ಚಿಂತನೆಯಲ್ಲೇ ಇರಬೇಕು ಅನ್ನೋಂಥ ಅಪೇಕ್ಷೆ ಇತ್ತು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಅಂಥ ಚಿಂತನೆಯುಳ್ಳ ವ್ಯಕ್ತಿಯೇ ನಿಮ್ಮ ಜೊತೆಗೆ ಬಂದರೆ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಿಮಗೆ ಯಾವ ಟಾಪಿಕ್ ತುಂಬ ಬೇಜಾರೋ, ತುಂಬ ಕಹಿಯೋ, ಅಸಹ್ಯವೋ, ಆ ವ್ಯಕ್ತಿ ಬಂದು ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ 1 ಸಲ ನೋಡ್ತೀರಾ, 2 ಸಲ ನೋಡ್ತೀರಾ, ಆಮೇಲೆ ಸಾರ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಅಂತೀರ. ಡಿಸ್ಟರ್ಬ್ ಮಾಡಬೇಡಿ, ಬೇಡ ವಿಷಯ, ನೀವು ಹೋಗಿ ಹಾಗೆ ಅಂದೇ ಅಂತೀರ. ನಿಮ್ಗೂ ದಾಕ್ಷಿಣ್ಯ ಆಗುತ್ತೆ 1-2 ಸಲ ಹೇಳೋಕ್ಕೆ, ಆಮೇಲೆ ಮತ್ತೆ ಹೇಳಕ್ಕೆ ಶುರು ಮಾಡಿಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ. ನಮ್ಮ ಸ್ವಭಾವಕ್ಕೆ, ನಮ್ಮ ಗುಣಕ್ಕೆ, ನಡವಳಿಕೆಗೆ ಅದು ಮ್ಯಾಚ್ ಆಗಲಿಲ್ಲ ಅಂದರೆ ನಮ್ಗೆ ಇಷ್ಟವಾಗಲ್ಲ. ಯಾವುದೇ ಆಗಲಿ ವಿಚಾರ ತುಂಬ ಅವ್ರ ಮನೆ ಇವ್ರ ಮನೆ ಬರೀ ವಿಚಾರ ಹೇಳ್ಕೊಂಡು, ಅವ್ರ ಕೆಟ್ಟದನ್ನೇ ಹೇಳ್ಕೊಂಡು, ಅವರು ಅಂತ ಮೇಲೆ ಹೊಡೆದಾಡ್ತಾರೆ, ಅತ್ತೆ ಸೊಸೆ ಸರಿ ಇಲ್ಲ, ಆ ನಾದ್ನಿ ಅವರು ಇದು ಮಾಡ್ಕೊಳ್ತಾರೆ, ಬರೀ ಅಸೂಯೆ ಮಾಡ್ತಾರೆ, ಇದನ್ನು ಕದೀತಾರೆ, ಅವ್ರನ್ನ ಬಚ್ಚಿಟ್ಕೊಳ್ತಾರೆ, ಅವ್ರಿಗೆ ಇದನ್ನು ಕೊಟ್ಟರು, ಅವ್ರನ್ನ ಬಚ್ಚಿಟ್ಟು ಅದು ಕೊಟ್ಟರು. ನಿಮ್ಮ ಹತ್ರ ಒಂದು 2-3 ದಿವಸ ಅದೇ ಕತೆ ಹೇಳಿದ್ರು ಅಂದ್ಕೊಳ್ಳಿ, ನೀವು ತಲೆ ಚಿಟ್ಟೋಗುತ್ತೆ. ಸುಮ್ಮನೆ ಬೇಡ್ರಿ ಕಣ್ರಿ, ಇದು ಹೋಗ್ರಿ ಇದು ಹೇಳ್ಬಿಡಿ ಅಂತೀರ. ನಿಮ್ಗೆ ಆಸಕ್ತಿ ಇದೆ ಕೇಳ್ತೀರಾ, ಆ ವಿಷಯ ಬೇರೆ. ನಿಮ್ಗಲ್ಲಿ ಆಸಕ್ತಿ ಇಲ್ಲ ಅಂತ ಆಗ್ಬಿಟ್ರೆ
ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಒಂದ್ ದಿವಸ ಏನೋ ಓಕೆ ಅಂತೀರ, ದಾಕ್ಷಿಣ್ಯ ಆಗತ್ತೆ, ಹೋಗಿ ಅಂತ ಹೇಳಕ್ಕಾಗಲ್ಲ. ದಿನ ಹೇಳಿದ್ರೆ ಏನಂತೀರಾ? ಹೋಗ್ರಿಪ್ಪ, ಇಲ್ಲ ನಾನೇ ಎದ್ದು ಹೋಗ್ತೀನಿ ಅಂತೀರ. ಅದು ಮನುಷ್ಯ. ಹಾಗೆ ಭಗವಂತನಿಗೂ ಭಗವತ್ ಸ್ವಭಾವಕ್ಕೆ ಅನುಗುಣವಾದ ವಿಚಾರ ಭಗವಂತ ಇಷ್ಟವಾಗತ್ತೆ. ಲೌಕಿಕ ವಿಚಾರ, ಭೋಗ ವಿಚಾರ, ಅನಾತ್ಮ ವಿಚಾರ ಭಗವಂತನಿಗೆ ಇಷ್ಟವಾಗಲ್ಲ. ಹಾಗಾದ್ರಿಂದ ಈ ನಡವಳಿಕೆಯಿಂದ ಇಟ್ಕೊಂಡವನು ಭಗವಂತನ ಸ್ವಭಾವ ಆದ್ದರಿಂದ ಭಗವಂತನಿಗೆ ಪ್ರಿಯರಾಗ್ತಾರೆ. ಅಂದ್ರೆ ನಾವು ಭಗವಂತನಿಗೆ ಪ್ರಿಯರಾಗಬೇಕು ಅಂತ ನಿಮ್ಗೇನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ರೆ ಈ ನಡವಳಿಕೆಯನ್ನು ಫಾಲೋ ಮಾಡಿ ಅಂತ ಇದ್ದಾನೆ ಇಂಡೈರೆಕ್ಟ್ ಆಗಿ ಭಗವಂತ. ನೀನು ನನಗೆ ಭಗವಂತನೇ ಪ್ರಿಯನಾಗಬೇಕು, ಭಗವಂತನಿಗೂ ನಾನು ಪ್ರಿಯನಾಗಬೇಕು ನಿಮಗೆ ಇಷ್ಟವಿದ್ದ ಪಕ್ಷದಲ್ಲಿ ಈ ನಡವಳಿಕೆ ಇಟ್ಕೊಂಡ್ರೆ ನೀವು ಭಗವಂತನಿಗೆ ಪ್ರಿಯರಾಗ್ತೀರ. ಈಗ ನಮ್ಮ ತಂದೆಗೆ ಪ್ರಿಯರಾಗಬೇಕಾದ್ರೆ ಹೇಗಿರ್ಬೇಕೋ, ತಂದೆ ಮಾತಂತೆ ನಡ್ಕೋಬೇಕು, ತಂದೆ ಹೇಳಿದಂತೆ ನಾವು ಕೇಳ್ಕೋಬೇಕು, ಅವ್ರಿಗೆ ಇದನ್ನೇ ಮಾಡಬೇಕು. ಅವಾಗ ನಾವು ತಂದೆಗೆ ಪ್ರಿಯರಾಗ್ತೀವಿ. ತಂದೆಗೆ ಇಷ್ಟವಿಲ್ಲದ್ದು, ತಂದೆಗೆ ವಿರೋಧವಾದದ್ದು, ತಂದೆಗೆ ತೊಂದರೆ ಮಾಡುವಂಥದ್ದನ್ನು ಮಾಡಿದ್ರೆ. ಶ್ಲೋಕವನ್ನ ನಮ್ಮ ಸ್ವಾಮಿಗಳವರು ಗೀತೋಪನ್ಯಾಸದಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ, ಬಹಳ ಒಳ್ಳೆ ವಾಕ್ಯ. ಏನು ಅಂದ್ರೆ, ಈ 12ನೇ ಅಧ್ಯಾಯವನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ದಿನಕ್ಕೆ ಒಂದು 4 ಸಲ 6 ಸಲ 8 ಸಲ ಕೇಳ್ಕೊಳ್ತಾ ಇದ್ರೆ ಕಾಲಾನುಕಾಲಕ್ಕೆ ಈ ಗುಣಗಳನ್ನ ನಮ್ ಗುಣ ಆಗ್ಬಿಡತ್ತೆ ಅಂತ ಬರೀತಾರೆ. ಅಷ್ಟೇ ಸಾಕತ್ತೆ. ಈ ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಶ್ಲೋಕಗಳ ಅರ್ಥವನ್ನ ದಿನಕ್ಕೆ 6-8 ಸಲ ಪಾರಾಯಣ ಮಾಡ್ತಾ ಇದ್ಬಿಟ್ರೆ ಒಂದು 4-6 ತಿಂಗಳಿಗೆ ಅದ್ವೇಷ್ಟೃತ ಗುಣ, ಅಮಾನಿತ ಗುಣ, ಮೈತ್ರ ಗುಣ, ನಿರ್ಮಮ, ನಿರಹಂಕಾರ ಇತ್ಯಾದಿ ಗುಣಗಳೆಲ್ಲ ನಮ್ ಗುಣ ಆಗ್ಬಿಡತ್ತಂತೆ. ಪರಮಾತ್ಮನ ಈ ರೀತಿ ಇದ್ದಾನೆ, ಭಕ್ತಿ ಈ ರೀತಿ ಇದ್ದಾನೆ ಅಂತೇಳಿ ಹಂಗೆ ನೀವು ಯಾರ ಕಥೆಯನ್ನು ತುಂಬಾ ಓದ್ತೀವೋ ಆ ಕಥಾ ಗುಣಗಳೆಲ್ಲ ನಮ್ದಾಗತ್ತೆ ಅನ್ನೋ ಹಾಗೇನೆ ಇದು ಭಗವಂತನ ಗುಣವಾದ್ದರಿಂದ ಈ ಗುಣವನ್ನ ರಿಪೀಟ್ ಮಾಡುವವನಿಗೆ ರಿಹರ್ಸ್ ಮಾಡೋದು, ರಿಪೀಟ್ ಮಾಡೋದು, ಮಾಡ್ತಾ 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 ಆ ಗುಣಗಳೆಲ್ಲ ನಮ್ದಾಗ್ಬಿಡುತ್ತೆ ಅಂತ ಬರೆದಿದ್ದಾರೆ. ಅಮಾನಿತ್ವಂ ಇಲ್ಲಿ ಇಲ್ಲ ಅಲ್ವಾ? ಅದು ಒಳ್ಳೆ ಕ್ವಾಲಿಟಿ, ನಂಗೆ ಇಷ್ಟ ಆಗ್ಕೊಂಡು. ಅದು ಒಳ್ಳೆ ಕ್ವಾಲಿಟಿಯಾ? ಅದು ಇಲ್ಲಿ ಇಲ್ಲ, ಈ ಚಾಪ್ಟರ್ ಅಲ್ಲಿ, ಇಲ್ಲಿ 12 ಅಲ್ಲಿ ಬರಲ್ಲ. ಇದ್ರಲ್ಲ 13 ಅದು ಇದು 13 ಅಲ್ಲಿ ಚೆನ್ನಾಗಿವೆ ಇನ್ನ ಗುರುಗಳೇ, ಕ್ವಾಲಿಟೀಸ್ ಅಲ್ವಾ ಗುರುಗಳೇ? ಚೆನ್ನಾಗಿದೆಯಮ್ಮ, ಇದು ಚೆನ್ನಾಗಿದೆಯಮ್ಮ, ಇದು ಚೆನ್ನಾಗಿದೆ, ಸ್ಥಿತಪ್ರಜ್ಞೆ ಲಕ್ಷಣ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದು ನಮ್ಮ ಇದ್ರಲ್ಲಿ ಜೀವನಕ್ಕೆ ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಳ್ಳೋ ಹಾಗೇನೆ ನಮ್ಮಲ್ಲಿ ಈ ಅದ್ವೇಷ್ಟೃತ್ವಾದಿ ಗುಣಗಳನ್ನ ಊರ್ಕೋಬೇಕು. ಎಷ್ಟು ಹಿತ ಆಗತ್ತೆ ಗೊತ್ತಾ? ನಿಮ್ಗೆ ಯಾರಲ್ಲೂ ದ್ವೇಷವೇ ಇಲ್ಲ, ನಿಮ್ಗೆ ಎಲ್ಲಲ್ಲೂ ಪ್ರೇಮ ಭಾವ, ಸಹಜ ಭಾವ ಇದೆ ಅಂದ್ರೆ ನಿಮ್ ಮನಸ್ಸು ಎಷ್ಟು ಹಗರಾಗತ್ತೆ ಅಂದ್ರೆ ಹತ್ತಿ ತರಹ ಆಗ್ಬಿಡುತ್ತೆ ನಿಮ್ ಮನಸ್ಸು. ಜೀವನವೇ ಬಹಳ ಹಿತವಾದ ಜೀವನ ಆಗತ್ತೆ. ನಿಮಗೆ ಈ ರಾಗದ್ವೇಷ, ಹರ್ಷ ವಿಷಾದ ಈ ಎಮೋಷನ್ ನಾವು ಸಿಕ್ಕಾಕೊಂಡೇ ನಾವು ತೊಳೆದಾಡ್ತಾ ಇದ್ದೀವಿ. ಎಮೋಷನ್ ಅಂದ್ರೆ ಹೊರಗೆ ಬರ್ಬೇಕು ನಾವು, ಎಮೋಷನ್ಗೆ ಇದಾಗಬಾರ್ದು. ನಂಗೆ ಎಲ್ಲದಕ್ಕಿಂತ ಅಮಾನಿತ್ವ ಕ್ವಾಲಿಟಿ ತುಂಬಾ ಇಷ್ಟ. ಅದು ಒಂದು ಪ್ಲಸ್ ಯಾರ ಹತ್ರಿಂದ ಏನು ಆಸೆ ಪಡಬಾರ್ದು, ಅದು 1-2 ಕ್ವಾಲಿಟೀಸ್ ನಂಗೆ ಯಾಕೋ ಅವೆರಡು ಬಂದ್ಬಿಟ್ರೆ ಒಂಥರ ಧೈರ್ಯ ಬಂದ್ಬಿಡುತ್ತೆ ಮನುಷ್ಯ. ಕರೆಕ್ಟು, ಅದು ನಿಜ. ಒಂದೊಂದು ಗುಣವನ್ನು ಚೆನ್ನಾಗಿ ತಳಸ್ಪರ್ಶಿಯಾಗಿ ನೀವು ಅಳವಡಿಸ್ಕೊಂಡ್ರೆ ಬಾಕಿ ಗುಣಗಳೆಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಅಷ್ಟು ಗುಣಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ. ಈ ಇಷ್ಟು ಗುಣಗಳು ಯಾವುದೋ ಒಂದೊಂದು ಬಲವಾಗಿ ಹಿಡಿದು ಆಳವಾಗಿ ಅದನ್ನ ಹಿಡ್ಕೊಂಡ್ಬಿಟ್ರೆ ಅದಕ್ಕೆ ಸರಪಳಿ ಇದ್ದಾಗೆ ಎಲ್ಲಾ ಗುಣಗಳನ್ನು ಅದು ಆಟೋಮೆಟಿಕ್ ಎಳ್ಕೊಳುತ್ತೆ. ಅದು ಒಳ್ಳೊಳ್ಳೆ ಕ್ವಾಲಿಟಿಗಳು ನಿಮ್ದೇ ಆಗ್ಬಿಡುತ್ತೆ. ಸಹಜವಾಗಿ ನಿಮ್ಮಲ್ಲಿ ಒಂದು ಯೋಗೀಶ್ವರತ್ವ ಬಂದ್ಬಿಡುತ್ತೆ, ಯೋಗಿನಿ ಆಗ್ಬಿಡ್ತೀರ ನೀವು. ಅನುಪಮ ಅಂದ್ರೆ ಅಯ್ಯೋ ಕೈ ಮುಗಿಬೇಕಮ್ಮ, ಸಾಮಾನ್ಯ ಅಲ್ಲ. ಅನುಪಮ ಅಂದ್ರೆ ಯೋಗಿನಿ ಅಂತ ಹೇಳ್ಬಿಟ್ಟು ಕೈ ಮುಗಿಯಂಗ ಆಗ್ಬಿಡುತ್ತೆ. ಬರೀ ಒಳ್ಳೆ ಕ್ವಾಲಿಟೀಸ್ ಇಂದ ಆಗಲ್ಲ ಗುರುಗಳೇ, ಕರ್ಮ ಯೋಗಿನಿ ಆಗ್ಬೇಕು ಅದಕ್ಕೆ ಅನ್ಸುತ್ತೆ. ಅಲ್ಲ, ಆ ಒಂದು ಕ್ವಾಲಿಟಿಯು ಅಷ್ಟು ಆಳವಾಗಿದೆ. ಅಮಾನಿತ್ವ ಅನ್ನೋದು ಭಗವಂತನ ಸ್ವರೂಪವೇ. ಅದು ಅಮಾನಿ ಮಾನದೋ ಮಾನ್ಯೋ ಲೋಕಸ್ವಾಮಿ ಲೋಕ ಹೃದಯ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಅಮಾನಿ ಅಂತ ಹೇಳಿರೋದು. ಅಮಾನಿ ಸ್ವರೂಪ ಅವನು. ಹಾಗಾದ್ರಿಂದ ಆ ಭಗವಂತನಲ್ಲಿರುವ ಅಮಾನಿತ್ವ ನಮ್ಮ ಅಂತಃಕರಣದಲ್ಲಿ ಊರ್ಬೇಕು, ನಮ್ಮಲ್ಲಿರುವ ಮಾನಿತ್ವ ಹೋಗ್ಬೇಕು, ಅಮಾನಿತ್ವ ಊರ್ಕೊಳತ್ತೆ. ಅಥವಾ ಭಗವಂತನ ಅಮಾನಿತ್ವ ತುಂಬ್ಕೋಬೇಕು, ಈ ಮಾನಿತ್ವ ಹೋಗತ್ತೆ. ಒಂದು ಬಟ್ಲೊಳಗೆ ಒಂದು 7-8 ಗೋಲಿ ಇದ್ದಾಗ ತುಂಬಿಟ್ಟಾಗ
ಇನ್ನೊಂದು ಗೋಲಿ ಹಾಕ್ಬೇಕು ಅಂದ್ರೆ ಒಂದು ಗೋಲಿ ತೆಗಿಲೇಬೇಕು ನೀವು. ಬಲ ಈ ಗೋಲಿ ಜೋರ ಆಗಿದ್ರೆ ಇನ್ನೊಂದು ಗೋಲಿ ಹೊರಗೆ ಬರುತ್ತೆ. ಹಾಗೆ ನೀವು ಅಮಾನಿತ್ವ ತುಂಬ್ಕೊಂಡ್ಬಿಟ್ರೆ ಮಾನಿತ್ವ ಹೊರಗೆ ಹೋಗಲೇಬೇಕು. ಎರಡಕ್ಕೂ ಒಟ್ಟಿಗೆ ಇರೋಕ್ಕಾಗಲ್ಲ. ಈ ಬೆಂಕಿ ನೀರು ಹೇಗೆ ಒಟ್ಟಿಗೆ ಇರಲ್ವೋ, ಮಾನಿತ್ವ ಅಮಾನಿತ್ವ ಒಟ್ಟಿಗೆ ಇರಲ್ಲ. ಮಾನಿತ್ವ ಇದ್ರೆ ಅಮಾನಿತ್ವ ದೂರ ಹೋಗುತ್ತೆ, ಅಮಾನಿತ್ವ ತುಂಬಿಕೊಂಡ್ರೆ ಮಾನಿತ್ವ ತಾನೇ ದೂರ ಹೋಗುತ್ತೆ. ಅವಾಗ ನಿಮ್ಮನ್ನು ಬೈದ್ರು ಅಂದ್ರೂ ನಿಮ್ಗೆ ಏನು ವಿಕಾರವೇ ಆಗಲ್ಲ. ಯಾಕಂದ್ರೆ ಅಂತ ಪ್ರತೀಕಾರ ಮಾಡೋದು, ಬೈಯೋದು, ತಿರುಗಿ ಹೇಳೋದು, ಹೊಡೆಯೋದು ಏನು ಮಾಡಕ್ ಹೋಗಲ್ಲ. ಅಯ್ಯೋ ನಿನ್ನ ಇಚ್ಛೆ ಅಂತೆ ನೀನ್ ಬೈದಿದ್ಯಾ, ನನ್ನ ಇಚ್ಛೆ ಅಂತೆ ನಾನು ಸಮಾಧಾನ ಆಗಿದ್ದೀನಿ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ ಅಂದ್ಬಿಡ್ತೀರ. ಅವ್ರವ್ರ ಸ್ವಭಾವದಂತೆ ಅವ್ರು ಇದ್ದಾರೆ ಅಂತ ಅನ್ಕೊಂಡು ನೀವು ಇದು ಮಾಡ್ಬಿಡ್ತೀರ, ನೆಗ್ಲೆಕ್ಟ್ ಮಾಡ್ಬಿಡ್ತೀರ. ಬೈಯೋರನ್ನ ನೀವು ಹೇಟ್ ಮಾಡಕ್ ಹೋಗಲ್ಲ, ನೆಗ್ಲೆಕ್ಟ್ ಮಾಡ್ಬಿಡ್ತೀರ. ಅದು ಒಳ್ಳೆ ಗುಣ, ಅದು ಮರ್ತು ಬಿಡ್ಬೇಕು. ಇವರು ಆಪಸ್ತಂಭರು ಹೇಳಿದ್ದಾರೆ, ಶಾಸ್ತ್ರ ವಿರೋಧಿಷು ಅಸ್ಮದ್ ವಿರೋಧಿಷು ಉದಾಸೀನತ್ವವನ್ನು ಬೆಳೆಸ್ಕೊಳ್ಳಿ. ಯಾರು ಶಾಸ್ತ್ರಕ್ಕೂ ನಮಗೂ ತಿರಸ್ಕಾರ ವಿರೋಧ ಮಾಡ್ತಾರೋ ಅವರನ್ನು ಜ್ಞಾಪಿಸ್ಕೊಳ್ಳೇಬೇಡಿ ಅಂತಾರೆ. ನಿಮ್ಗೆ ಎಷ್ಟು ಅವ್ರನ್ನ ಜ್ಞಾಪಿಸ್ಕೊಳ್ತೀರೋ, ಅವ್ರನ್ನ ಹೇಟ್ ಮಾಡ್ತಿರೋ, ನಿಮ್ಮ ಶಕ್ತಿ ಅವ್ರಿಗೆ ಹೋಗುತ್ತೆ. ನೀವು ಸಾಧನೆ ಮಾಡೋ ಶಕ್ತಿ ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದನ್ನ ಅವ್ರನ್ನ ಯೋಚನೆ ಮಾಡಬೇಡಿ, ಬಿಟ್ಟು ಬಿಡಿ ಅಂತಾರೆ. ಅವ್ರನ್ನ ದೂರ ಇಟ್ಬಿಡ್ಬೇಕಲ್ಲ. ದೂರನ ಮನಸ್ಸಿನಿಂದ ದೂರನ ದೇಹದಿಂದ ಅಲ್ಲ, ಮನಸ್ಸಿನಿಂದ ದೂರ ಇಟ್ಬಿಟ್ರೆ ವಾಸಿ ಅಲ್ಲ. ಮನಸ್ಸಿನ ಜ್ಞಾಪಿಸ್ಕೋದೇ ಇದ್ದು ನೀವು ಹತ್ರ ಇದ್ದು ಪಕ್ಕದ ಮನೆಯಲ್ಲಿದ್ದು ನಿಮ್ಗೆ ಏನು ಗೊತ್ತಾಗಲ್ಲ. ಮನಸ್ಸು ನೀವು ಕಾಶಿಲಿದ್ದು ಮನಸ್ಸು ಅದ್ರ ಮನಲ್ಲೇ ಮನಸ್ಸಿದ್ರೆ ಅದು ಪ್ರಯೋಜನ ಇಲ್ಲ. ಅದ್ವೇಷ್ಟ ಸರ್ವಭೂತಾನ ನದ್ವೇಷ್ಟ ಆತ್ಮನಃ ದುಃಖ ಹೇತುಮಪಿ ನ ಕಂಚಿತ್ ದ್ವೇಷ್ಟಿ. ದ್ವೇಷ್ಟ ಅನ್ನೋದು ಸೃಷ್ಪತ್ಯ, ದ್ವೇಷ ಮಾಡುವವನು. ಎಲ್ಲಾ ಭೂತಗಳನ್ನು ದ್ವೇಷ ಮಾಡುವನು ದ್ವೇಷ್ಟ. ನ ದ್ವೇಷ್ಟ ಅಂದ್ರೆ ದ್ವೇಷ ಮಾಡದವನು. ತನಗೆ ದುಃಖ ಹೇತು ಮಪಿ, ಅಪಿ ಶಬ್ದ ಏನಿದೆ, ಯಾರೋ ಮೂರನೇರ ವಿಷಯಕ್ಕೆ ದ್ವೇಷ ಮಾಡದೇ ಇರೋದು ದೊಡ್ಡಸ್ಕೆ ಅಲ್ಲ. ನಾವು ಮೆಜೆಸ್ಟಿಕ್ ಹೋಗ್ತೀವಿ, ಇಲ್ಲ ಮಾರ್ಕೆಟ್ಗೆ ಹೋಗ್ತೀವಿ, ಸಾವಿರಾರು ಜನ ಇದ್ದಾರೆ, ನಾವು ಅವ್ರನ್ನ ದ್ವೇಷ ಮಾಡಲ್ಲ ಅನ್ನೋದು ದೊಡ್ಡಸ್ಕೆ ಅಲ್ಲ. ದ್ವೇಷ ಮಾಡೋ ಪ್ರಸಂಗವೇ ಇಲ್ಲ. ನಿಮ್ಮನ್ನ ತಿರಸ್ಕಾರ ಮಾಡುವ, ಬೈಯುವ, ನಿಮಗೆ ಭಾರಿ ಗೋಳ್ಗುಟ್ಟಿಸುವಂತಹ ಜನರಲ್ಲಿ ದ್ವೇಷ ಮಾಡದೇ ಇರೋದು ದೊಡ್ಡಸ್ಕೆ. ಪದೇ ಪದೇ ನಿಮ್ ಚುಚ್ತಾ ಇರ್ತಾರೆ. ಅಯ್ಯೋ ನಿಮ್ ಮುಖಕ್ಕೆ, ಅಯ್ಯೋ ನಿಮ್ ಜಾತಿಗೆ, ಅಯ್ಯೋ ನಿನ್ ಹಣೆ ಬರಕ್ಕೆ ಅಂತೇಳಿ ಕೈ ತೋರಿಸಿ ಚುಚ್ತಾ ಇರ್ತಾರಲ್ಲ. ಚುಚ್ಚಿದಾಗಲೂ ಹೌದಾ ಹೌದಾ ಆಗಲಿ ಸಂತೋಷಮ್ಮ ಅಂದ್ರೆ ನೀವು ಅವನ ಜೊತೆ ಸೇರ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಬೈಬೇಕಮ್ಮ, ಗಂಡ ಇವನು ನೀಚ ಅಂದ್ರೆ ನೀವು ಅವನ ಜೊತೆ ಹೇಳಿ ಹೌದು ಚೆನ್ನಾಗಿ ಬೈ ಅಂತ ಹೇಳ್ಬಿಟ್ರೆ ಅವಾಗ ಇದಾಗುತ್ತೆ. ಜ್ಞಾನ ಮರ್ಯಾದೆ ಇಲ್ಲ ಇವನಿಗೆ, ನಾಚಿಕೆ ಇಲ್ಲ, ಎಲ್ಲ ಮೂರು ಬಿಟ್ಟವನು ಇವನು. ನೀವು ಅವನ ಪಕ್ಷಕ್ಕೆ ಸೇರಿಸ್ಕೊಂಡು ನೀವು ಅವನು ಒಂದಾಗಿ ಈ ದೇಹವನ್ನು ಬೈಬೇಕು. ಅವಾಗ ನೋಡಿ ಮಜಾ. ಈ ದೇಹ, ಈ ಇಂದ್ರಿಯ, ಈ ಮನಸ್ಸು ಎಲ್ಲವನ್ನು ನೀವು ಅವನ ಪಕ್ಷಕ್ಕೆ ಸೇರಿಸ್ಕೊಂಡು ಬೈಬೇಕು. ನೀವಿಬ್ರು ಒಂದಾಗ್ಬೇಕು. ಈ ದೇಹೇಂದ್ರಿಯ ಮನೋಬುದ್ಧಿ ಒಂದ್ ಮಾಡ್ಕೋಬೇಕು. ಅವಾಗ ನಿಮ್ಗೆ ಏನು ಆಗಲ್ಲ. ಹೋಗತ್ತೆ. ಹೋಗಿರ್ಬೇಕು ಅಂದ್ರೆ ಇನ್ನು ಒಂದೇ ಹುಚ್ಚಿ ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋರ್ಗು ಹುಚ್ಚಿ ಬಿಡಲ್ಲ ಅಂತ ಬಿಡುತ್ತೆ. ಮುಂಚೆ ಹುಚ್ಚಿ ಬಿಡ್ಬೇಕಾ, ಮುಂಚೆ ಮದುವೆ ಆಗ್ಬೇಕಾ ಅಂತ ಕೇಳಿದ್ರೆ, ಮುಂಚೆ ಮದುವೆ ಆಗಕ್ಕೆ ಯಾರು ಹೆಣ್ಣು ಕೊಡಲ್ಲ. ಮದುವೆ ಹೆಣ್ಣು ಕೊಡದೆ ಹೋದ್ರೆ ಹುಚ್ಚಿ ಹೋಗಲ್ಲ ಅಂದ್ರೆ ಅಹಂಕಾರ ಹೋಗ್ಬೇಕು. ಸುಮ್ಮನೆ ಅಹಂಕಾರ ಹೋಗಲ್ಲ. ಈ ಅಭ್ಯಾಸದಲ್ಲಿ ಅಹಂಕಾರ ಹೋಗೋದು, ಈ ಅಭ್ಯಾಸ ಮಾಡ್ಕೋಬೇಕು. ಅಹಂಕಾರ ಕಳ್ಕೊಳ್ಳೋದು ತುಂಬಾ ಕಷ್ಟ, ತುಂಬಾ ಸೂಕ್ಷ್ಮ, ಅದು ಬಹಳ ದೊಡ್ಡ ವಿಷಯ. ಅಹಂಕಾರ ಹೋಯ್ತು ಅಂದ್ರೆ ಅವನು ಗೆದ್ದಂಗೆ, ಅವನು ಕೃತಾರ್ಥ. ಸರ್ವಾಣಿ ಭೂತಾನಿ ಆತ್ಮತ್ವೇನ ಹಿ ಪಶ್ಯತಿ. ಎಲ್ಲಾ ಭೂತಗಳನ್ನು ತಾನಾಗಿ ನೋಡುತ್ತಾನಲ್ವೇ. ಈಗ ತಾನಾಗೆ ಇರೋದು ರಿಯಾಲಿಟಿ, ವಸ್ತುಸ್ಥಿತಿ ತಾನೇ. ಕನಸಿನಲ್ಲಿ ತೋರ್ತಾ ಇರೋ ಎಲ್ಲ ವಸ್ತು ಯಾರೋ, ಕನಸಿನ ಪ್ರಪಂಚ ಯಾರಮ್ಮ, ಅಲ್ಲಿರೋ ಜನರೆಲ್ಲ ಯಾರೋ, ನನ್ನಿಂದಲೇ ಹುಟ್ಟಿ ನನ್ನಲ್ಲೇ ನಾನೇ ಅಲ್ವನ. ಹೀಗೆ ಇಲ್ಲಿ ಎಲ್ಲಾ ಭೂತಗಳು ನಾನೇ. ಎಷ್ಟು ಚೆನ್ನಾಗಿ ನಾನೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಅವರಲ್ಲಿ ರಿಯಾಕ್ಟ್ ಮಾಡದೇ ಇರ್ತೀರ. ನೀವು ಬೇರೆ ನೋಡದೆ ರಿಯಾಕ್ಟ್ ಮಾಡ್ತೀರ. ನಾನ್ ಬೇರೆ, ಅವ್ರು ಬೇರೆ, ಅವರು ನನ್ನ ಆಜ್ಞೆ, ಅವರು ನನ್ನ ಓರ್ಗಿತ್ತಿ,
ಅವರು ನನ್ನನ್ನು ಈ ರೀತಿ ಅಂದ್ಬಿಟ್ರು, ನಾನು ಯಾಕೆ ಅನಿಸ್ಕೋಬೇಕು, ನಾನೇನು ಕಮ್ಮಿ, ನನಗೆ ಯಾಕೆ ಅವ್ರು ಹಂಗೋ, ನಾನು ಅವ್ನು ಒಂದ್ ಹೇಳಿ 10 ಹೇಳ್ತೀನಿ, 10 ಹೇಳ್ಬಿಟ್ಟು ಬಾಯಿ ಬಡಿಸ್ತೀನಿ ಅಂತ ಅಂದ್ಬಿಟ್ರೆ ಅಲ್ಲಿ ಬಂತು ಚಿಕ್ಕ 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 ಡಿಶ್ಗುಮ್ 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 ಆಗುತ್ತೆ. ಆ ಡಿಶ್ಗುಮ್ ಡಿಶ್ಗುಮ್ ಇರ್ಬಾರ್ದು. ಅವ್ರ ಜೊತೆ ಹೇಳಿದ, ಹೌದು ನೀನ್ ಹೇಳ್ತಾರೆ ಕರೆಕ್ಟು, ನಾನು ಅಂತ ಪೆದ್ದು, ನಾನು ಮೂರ್ಖೆ, ನಾನು ನೀಚೆ, ನಾನು ಕೆಟ್ಟವಳು, ಅದು ನೀವು ಅವ್ರ ಜೊತೆ ಸೇರ್ಕೊಂಡು ನಿಮ್ಮನ್ನು ಬೈಕೊಳ್ಳೆ. ಅವಳು ಸುಮ್ಮನೆ ಆಗಿಲ್ಲ, ಏನಿದು ಇವಳು ಅವಳನ್ನೇ ಬೈಕೊಳ್ತಾವಲ್ಲ, ಕಷ್ಟ ಅಲ್ವಾ, ಹೇಳೋ ಸುಲಭ. ನಮ್ ಪರ್ಸನಾಲಿಟಿ ಸ್ಟ್ರಾಂಗ್ ಮಾಡ್ಕೊಂಡ್ಬಿಡ್ಬೇಕು ಗುರುಗಳ, ಯಾರಿಗೂ ಮುಟ್ಟಕ್ ಆಗದೆ ಇರೋಂಗ್ ಅದು ಖ್ಯಾತ ಧರ್ಮ. ಅದು ಪರ್ಸನಾಲಿಟಿ ಸ್ಟ್ರಾಂಗ್ ಮಾಡ್ಕೊಂಡು ಹಂಗೆ ಇರ್ಬೇಕು, ಎಲ್ಲರ ಹತ್ರ ಅನ್ನಿಸ್ಕೊಳ್ಳೋದು ಯಾಕೆ ಗುರುಗಳ? ಅನ್ನಿಸ್ಕೊಳ್ಳೋದು ಅಲ್ಲ ಅಂತ ತಿಳ್ಕೊಳ್ಳಿಮ್ಮ. ಈ ಅನ್ನಿಸ್ಕೊಳ್ಳೋದು ಯಾವ್ದು? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ. ಅದ್ ನೀವು ಅಲ್ವಲ್ಲ, ಅದ್ರ ಜೊತೆ ಇರ್ಬೇಕಲ್ಲ ಸಾಯೋ ತನಕ. ಒಳ್ಳೆ ಜೊತೆಲಿ ಆಕಾಶ ಜೊತೆಲಿ ಇದೆ, ಆಕಾಶ ಏನು ವಿಕಾರ ಆಗತ್ತಾ? ಜೊತೆಲಿ ಇದ್ದು ಮಾತ್ರಕ್ಕೆ ಏನು ವಿಕಾರ ಆಗ್ಬೇಕಾಗಿಲ್ಲಮ್ಮ. ಇರುತ್ತೆ, ಜೊತೆಲಿ ಇರ್ಲಿ, ಅದೇ ನಿರ್ಲಿಪ್ತವಾಗಿರ್ಬೇಕು, ಅಂಟ್ಕೊಂಡೇ ಇರ್ಬೇಕು. ಪ್ರಾಕ್ಟೀಸ್ ಮಾಡಿ, ಬೇಕು ಅಂತ ನನ್ನ ಆಜ್ಞೆ ಅಂತ ಬಯಸ್ಕೊಳ್ಳಿ. ಬಯಸ್ಕೊಂಡ ಪರೀಕ್ಷೆ, ನಿಮ್ ಮನಸ್ಸನ್ನು ಪರೀಕ್ಷೆ ಮಾಡ್ಕೊಳ್ಳಿ, ವಿಕಾರ ಆಯ್ತಾ, ಬೇಜಾರಾಯ್ತಾ ಅಂತ. ಬೇಜಾರಾಗಿ ಒಬ್ಬ ದೊಡ್ಡ ರತ್ನ ಇದು ಚಿನ್ನ ವ್ಯಾಪಾರಿ, ವಜ್ರ ವ್ಯಾಪಾರಿ ಇದ್ದ. ಆ ವಜ್ರ ವ್ಯಾಪಾರಿ ವಿದೇಶಕ್ಕೆ ದೋಣಿಲಿ ತನ್ನ ಇದನ್ನ ಕಳಿಸ್ತಾ ಇದ್ದ, ಆಮೇಲೆ ತರಿಸ್ತಾ ಇದ್ದ. ಒಂದ್ಸಲ ಅವನ ಮಗನ್ನ ಕಳಿಸಿ ದೋಣಿಯಲ್ಲಿ ಹಡಗಲ್ಲಿ ಕಳಿಸಿದ್ದಾರೆ. ಅದು ಹೋಗೋಕೆ 1 ವಾರ ತಗೊಳತ್ತೆ. 3ನೇ ದಿವಸ ಒಂದು ರಿಪೋರ್ಟ್ ಬಂತು, ನಿಮ್ಮ ದೋಣಿ ಮುಳುಗೋಯ್ತು, ನಿಮ್ಮ ಮಗನೂ ಮುಳುಗೋಯ್ತು ಅಂತ ಬಂತು ಅವನಿಗೆ. ಅವನು ಹೌದಾ ಅಂದ, ರೂಮ್ಗೆ ಹೋದ, ಒಂದು ಅರ್ಧ ಗಂಟೆ ಕೂತ್ ಬಂದ. ಅಂದ ಸಮಾಧಾನ ಆಯಿತು. ಆಮೇಲೆ ಮಾರನೇ ದಿವಸ, ಅದರ ಮಾರನೇ ದಿವಸ ಇನ್ನೊಂದು ರಿಪೋರ್ಟ್ ಬಂತು, ಇಲ್ಲ ಇಲ್ಲ ನಿಮ್ಮ ಮಗಂದಲ್ವಂತೆ, ಪಕ್ಕದ ದೋಣಿ, ನಿಮ್ಮ ಮಗ ಸೇಫ್ ಆಗಿದ್ದಾನೆ, ನಿಮ್ಮ ಸಾಮಾನೆಲ್ಲ ಸೇಫ್ ಆಗಿದೆ, ಏನೂ ಆಗಿಲ್ಲ ಅಂತ ಇನ್ನೊಂದು ರಿಪೋರ್ಟ್ ಬಂತು. ತಕ್ಷಣ ಮತ್ತೆ ರೂಮಿಗೆ ಹೋದ, ಒಂದು ಅರ್ಧ ಗಂಟೆ ಇದ್ ಮತ್ತೆ ಬಂದ ಸಮಾಧಾನ. ಆಮೇಲೆ ಹಾಗೆ ಇತ್ತು. ಆ ಒಬ್ಬ ಅವನ ಸರ್ವೆಂಟ್ ಕೇಳ್ದಂತೆ, ಏನ್ ಸ್ವಾಮಿ, ಮೊನ್ನೆ ಹೇಳ್ದಾಗ್ಲೂ ನೀವು ರೂಮಿಗೆ ಹೋಗಿ ಅರ್ಧ ಗಂಟೆ ಇಟ್ಟು ಬಂದ್ರಿ, ಇವಾಗ ಇದೇ ಹೇಳಿದಾಗ್ಲೂ ಏನ್ ಮಾಡಿ ಬಂದ್ರಿ ಇನ್ನು? ಇಲ್ಲ, ಮೊನ್ನೆ ನೀನು ಹೇಳ್ದಲ್ಲ, ನೀನ್ ದೋಣಿ ಮುಳುಗೋಯ್ತು, ಮಗ ಮುಳುಗೋಯ್ತು ಅಂತ. ನನ್ನ ಮನಸ್ಸಲ್ಲಿ ಏನಾದ್ರು ತಳಮಳ ಆಯ್ತಾ, ಅಲ್ಲೋಲು ಕಲ್ಲೋಲು ಆಯ್ತಾ, ದುಃಖ ಆಯ್ತಾ ಅಂತ ಪರೀಕ್ಷೆ ಮಾಡ್ಕೊಳಕ್ ಹೋದೆ, ಏನೂ ಆಗಿಲ್ಲ, ಹಾಗೆ ಬಂದೆ. ಈಗ ನೀನು ಈ ರೀತಿ ಹೇಳಿದಲ್ಲ, ನಿಮ್ ದೋಣಿ ಅಲ್ಲ, ಮಗ ಅಲ್ಲ ಅಂತ, ಈಗೇನಾದ್ರು ಸಂತೋಷವಾಯ್ತಾ, ಉತ್ಸಾಹ ಆಯ್ತಾ ಅಂತ ಅದನ್ನ ಪರೀಕ್ಷೆ ಮಾಡ್ಕೊಳಕ್ ಹೋದೆ, ಈಗೂ ಏನು ಆಗಿರ್ಲಿಲ್ಲ, ಸಮಾಧಾನ ಮಾಡ್ಕೊಂಡು ಬಂದೆ, ಸ್ಟೇಬಲ್ ಆಗಿದೆ ನನ್ನ ಮನಸ್ಸು, ಏನೂ ಇಲ್ಲ ಅಂತ ಹೇಳಿದಂತೆ. ಎಂಥ ಪುಣ್ಯಾತ್ಮ ನೋಡಿ, ದೋಣಿ ಮುಳುಗೋಗಿ ಕೋಟ್ಯಾಂತರ ಪದಾರ್ಥ ಮುಳುಗೋಗಿ ಮಗ ಹೋದ್ರು ಏನು ಅದು ಈಶ್ವರ ಇಚ್ಛೆ ಅನ್ಕೊಂಡಂತೆ. 2ನೇ ಸಲ ನಿಮ್ ಮಗ ಅಲ್ಲ, ನಿಮ್ ದೋಣಿ ಅಲ್ಲ ಅಂದಾಗಲೂ ಅದು ಈಶ್ವರ ಇಚ್ಛೆ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ಹಾಗಿರ್ಬೇಕು. ನಮ್ಗೆ ಹಂಗಾಗಲ್ಲ. ಅಮ್ಮ ಫೋನ್ ಮಾಡ್ಬಿಟ್ಟು, ಏನಪ್ಪ 3 ದಿವಸದಿಂದ ಹುಷಾರಿಲ್ಲ, ನಂಗೆ ಕರೋನಾ ಟೆಸ್ಟ್ ಮಾಡ್ಕೊಂಡಿದ್ದೆ, ಪಾಸಿಟಿವ್ ಬಂದಿದೆಯಮ್ಮ, ಹಾಗೆ. ಅಯ್ಯೋ ಹೌದನೋ, ಎಂಥದೋ ಇದು, ನನ್ನ ಕೈ ಕಾಲು ನಡುಗ್ತಾ ಇದೆಯಲ್ಲೋ, ಏನ್ ಮಾಡ್ತೀಯೋ, ಹಂಗೆ ಹಿಂಗೆ ನಾವು ಇಲ್ಲಿ ಅಳ್ತಾ ಕೂತ್ಕೊಂಡ್ರೆ ಆಯ್ತು. ನಾವ್ ಏನ್ ಮಾಡೋ ಹಾಗಿದ್ದೀವಿ? ಮಗ ಅಮೆರಿಕ ಇದ್ದಾನೆ, ನಾವ್ ಇಲ್ಲಿದ್ದೀವಿ, ಮಗನ ಕರೋನಾ ಅಂದ್ರು, ಹೌದನಪ್ಪ ಹುಷಾರಾಗಿ ನೋಡ್ಕೊ, ಆರೋಗ್ಯ ನೋಡ್ಕೊ ಅಂತ ಹೇಳಿ ಇಡ್ಬೇಕೆ ಹೊರತು, ನೀವಿಲ್ಲಿ ತಳಮಳ ಆಗಿ ಅಲ್ಲೋಲ ಕಲ್ಲೋಲವಾದ್ರೆ ಅವ್ನ ವಾಸಿ ಆಗತ್ತಾ? ಎಷ್ಟು ನೀವು ಹತ್ತಿರೆ ಏನ್ ಮಾಡಿದ್ರೆ ಅವ್ನಿಗೆ ವಾಸಿ ಆಗತ್ತೆ. ಆಮೇಲೆ ವಾಸಿ ಆಯ್ತು ಅಂತ ಇನ್ನೊಂದು ದಿವಸ ಫೋನ್ ಮಾಡಿದ್ಮೇಲೆ ನೀವು ಎಷ್ಟು ಖುಷಿ ಪಟ್ಟರೆ ಇದೇನು ಪಟ್ಟಿರ್ತಾನೆ, ಅವ್ನಿಗೆ ಇನ್ನೇನು ವಿಶೇಷವಾಗತ್ತೆ. ನಮ್ಮಲ್ಲಿ ನಾವು ವಿಕಾರವಾಗೋದು ಅಷ್ಟೇ ಹೊರತು ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅದನ್ನು ತಿಳ್ಕೊಂಡು ನಾವು ಇಲ್ಲಿ ಸರಿ, ಎಲ್ಲ ಈಶ್ವರ ಇಚ್ಛೆಯಂತೆ ಜಗತ್ತು ನಡೀತಾ ಇದೆ. ಯಾರಿಗೆ ಯಾವಾಗ ಏನನ್ನು ಉಂಟು ಮಾಡಬೇಕು ಆಗಬೇಕೋ ಅದ ಪರಮಾತ್ಮ ಕೊಡ್ಸ್ಕೊಂಡು ಹೋಗ್ತಾನೆ. ನಾನು ಇದಕ್ಕೆ ನಾನು ಒಬ್ಬ ಒಂದು ರಂಗ, ಈ ನಾಟಕ ರಂಗದ ನಾನು ಒಬ್ಬ ಪಾರ್ಟ್, ನಾನು ಇದೀನಿ ಅಂತ ಅನ್ಕೊಂಡು ಹೋಗ್ಬೇಕೆ ಹೊರತು ಅಳ್ತಾ ಕೂತ್ಕೊಂಡ್ರೆ ಏನೂ ಸಾಧನೆ ಆಗಲ್ಲ ಜೀವನದಲ್ಲಿ. ಹತ್ತದ ಬಂದೇ ಬಂತು, ಅದು ಏನು ಬದಲಾವಣೆ ಆಗಲ್ಲ. ಹೇಗೆ ತಿಳ್ಕೊಬೇಕು ಅಷ್ಟೇ. ಎಲ್ಲಾ ಭೂತಗಳನ್ನು ತಾನಾಗಿದ್ದಾನೆಂಬುದಾಗಿ ಕಂಡುಕೊಳ್ತಾನೆ ಆ ಪುಣ್ಯಾತ್ಮ. ತಾನೇ ಆಗಿರೋದು,
ಅದನ್ನು ಭಾವನೆಯಿಂದ ಕಟ್ಕೊಳ್ತಾ ಇದ್ದಾನೆ. ಮೈತ್ರ ಮಿತ್ರಭಾವ ಮೈತ್ರಿ. ಮಿತ್ರಭಾವ ಅಂದ್ರೆ ಗೆಳೆತನ, ಒಂದು ಆತ್ಮೀಯತೆ, ಒಂದು ಪ್ರೇಮ. ಎಲ್ಲರಲ್ಲೂ ತನ್ನ ಮೇಲೆ ತನಗೆ, ತನ್ನ ಕೈ ಕಾಲಿನ ಮೇಲೆ ಎಷ್ಟು ಪ್ರೇಮೋ, ಬೇರೆಯವರಿಗೆ ಜಿಗುಟಿದ್ರೆ, ಬೈದರೆ, ಹೊಡೆದ್ರೆ ಅಷ್ಟೇ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. ನನಗೆ ಯಾರೋ ಬೈದು ಹೊಡೆದು ಮಾಡಿದ್ರೆ ಹೇಗಾಗತ್ತೋ ಬೇರೆಯವರಿಗೂ ಹಂಗೆ ಆಗತ್ತೆ. ಅದನ್ನ ನಾನು ಯಾರಿಗೂ ದುಃಖ ಕೊಡಲ್ಲ, ಕಷ್ಟ ಕೊಡೋದಿಲ್ಲ. ಸರ್ವಭೂತ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸರ್ವಭೂತ ನಮಸ್ಕಾರ ಹೇ ಕೇಶವ. ಎಲ್ಲಾ ಭೂತಗಳು ನಮಸ್ಕಾರ ಕೇಶವ ಇರುತ್ತೆ. ಯಾರು ತಿರಸ್ಕಾರ ಮಾಡಿದ್ರು ನನ್ನ ಆರಾಧ್ಯ ದೇವ ನೊಂದ್ಕೊಳ್ತಾನೆ. ಅವನು ಅಯ್ಯೋ ಅಂದ್ಕೊಂಡ್ಬಿಟ್ರೆ ಏನ್ ಪ್ರಯೋಜನ? ನನ್ನ ಭಕ್ತಿಗೆ ಏನ್, ನಾನು ಯಾರಿಗೂ ಕೈಲಾದ್ರೆ ಸಹಾಯ ಮಾಡ್ತೀನಿ. ಇಲ್ಲ ಪರಮೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರೂ ಚೆನ್ನಾಗಿರೋ ಹಾಗೆ ಮಾಡು, ಎಲ್ಲರೂ ನಿನ್ನ ಮಕ್ಕಳು, ನೀನೇ ಸೃಷ್ಟಿ ಮಾಡಿದವನು, ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಆ ಒಂದು ಭಾವನೆ ಕಾನ್ಸೆಪ್ಟ್ ಮಾಡ್ತಾ ಹೋಗೋದು. ನಮ್ಗೆ ಸಹಾಯ ಮಾಡೋಕ್ಕಾದ್ರೆ ಒಂದು 10 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ ಕೊಡ್ಬೋದು. ಅದು ಆಗ್ಲಿಲ್ಲ, ಪರಮಾತ್ಮ ಅವೆಲ್ಲ ಒಳ್ಳೆ ಮಾಡಪ್ಪ, ಕೈ ಮುಗಿಯೋದಷ್ಟೇ. ಸಹಾಯ ಮಾಡೋದಕ್ಕೆ ಫಿಸಿಕಲ್ ಆಗಿ ಮಾಡ್ಬೋದು, ಇಲ್ಲ ವಸ್ತು ಕೊಟ್ಟು ಮಾಡ್ಬೋದು, ಇಲ್ಲ ದುಡ್ಡೇ ಕೊಟ್ಟು ಮಾಡ್ಬೋದು. ದುಡ್ಡು ಕೊಟ್ಟು ನಿದ್ದೆ ಇದು ಮೈತ್ರ ಮಿತ್ರ ಭಾವದಿಂದ ಇದ್ದಾನೆ, ಪ್ರೇಮದಿಂದ ಇದ್ದಾನೆ. ಪ್ರೇಮದಿಂದ ಇದ್ದಾನೆ ಹೋಗಿ ಎಲ್ಲರನ್ನೂ ಕಟ್ಕೋಬೇಕಾಗಿಲ್ಲ. ಕಟ್ಕೊಳ್ಳೋದು, ಎಲ್ಲರಿಗೂ ಹೋಗಿ ಥ್ಯಾಂಕ್ಸ್ ಕೊಡೋದು, ಎಲ್ಲರಿಗೂ ಮುಚ್ಕೊಡೋದು, ಅದೆಲ್ಲ ಏನ್ ಮಾಡ್ಬೇಕಾಗಿಲ್ಲ. ಹೇಗೆ ಮೈತ್ರ ಭಾವ ಅಂದ್ರೆ ಸ್ನೇಹ ಭಾವ, ಒಳ್ಳೇದಾಗಲಿ, ಯಾರಿಗೂ ತೊಂದರೆ ಆಗೋದು ಬೇಡ, ಎಲ್ಲರೂ ಚೆನ್ನಾಗಿರಲಿ, ಸುಖವಾಗಿರಲಿ, ಸಂತೋಷವಾಗಿರಲಿ ಅನ್ನುವಂಥ ಭಾವನೆಯೇ ಹೊರತು ಮುಟ್ಟಬಾರ್ದು. ಫಿಸಿಕಲ್ ಆಗಿ ಯಾರನ್ನು ಮುಟ್ಟಿ ಪ್ರೇಮ ತೋರಿಸ್ಬಾರ್ದು. ಭಗವಂತ ಅಸಂಗನಾಗಿ ಹೇಗೆ ಪ್ರೇಮ ತೋರಿಸ್ತಾನೋ ಹಾಗೆ ನಾವು ಪ್ರಪಂಚಕ್ಕೆ ಅಸಂಗನಾಗಿಯೇ ಪ್ರೇಮ ತೋರಿಸ್ಬೇಕು. ಭಗವಂತ ಎಲ್ಲರಿಗೂ ಸುಖ ಕೊಡ್ತಾ ಇದ್ದಾನೆ, ಆನಂದ ಕೊಡ್ತಾ ಇದ್ದಾನೆ, ಅದು ಯಾರನ್ನು ಮುಟ್ಟಿಸ್ಕೊಂಡಿಲ್ಲ. ಅವನ ಅಸಂಗ. ಅಸಂಗನಾಗಿ ಪ್ರೇಮ ತೋರಿಸುವ ಹಾಗೇನೆ ನಾವು ಕೂಡ ಯಾರನ್ನು ಮುಟ್ಟಿಸ್ಕೋಬಾರ್ದು. ಮುಟ್ಟದೆ ಯಾರನ್ನು ಸಂಬಂಧ ಪ್ರೇಮವನ್ನು ಹಾಗೇ ಮಾತು ಕೃತಿ ನಡವಳಿಕೆಯಲ್ಲಿಯೇ ಅವರಿಗೆ ಹಿತವಾಗುತ್ತೆ. ರಮಣ ಮಹರ್ಷಿಗಳ ಒಂದು ಸನ್ನಿಧಾನಕ್ಕೆ ಹೋದ್ರೆ ಸಂಸಾರ ದುಃಖದ ಮರೆಸೋಗ್ಬಿಡ್ತಿರ್ತದೆ. ಎಷ್ಟೋ ಜನ ಆ ಸಂಸಾರ ತಾಪತ್ರೆಯಲ್ಲಿ ಬೆಂದೋದವರು, ಅಯ್ಯೋ ಆಗಲ್ಲ, ಹಾಗೆ ನೀವು ಕಟ್ಬಿಡುದು, ಅಲ್ಲೂ ರಮಣಾಂಶಕ್ಕೆ ಹೋಗಿ ಕೂತ್ಕೊಂಡ್ರೆ ಎಷ್ಟೊತ್ತು ಇರ್ತಿದ್ದು ಅಷ್ಟೊತ್ತು ಪ್ರಪಂಚ ಮರ್ತು ಬಿಡ್ತಿದ್ದಂತೆ ಅವರು. ಆ ಎನ್ವೈರ್ಮೆಂಟೇ ಆ ತರಹ ಒಂದು ಗುಡ್ ವೈಬ್ರೇಷನ್ ಅದು ಇದು ಮಾಡ್ತಿತ್ತು. ಸಮಾಧಿ ನಮ್ಮ ಇರುವಿಕೆ ಹೋಗುತ್ತೆ ಅಂತ. ಸಮಾಧಿಯಲ್ಲಿ ಹೋದಾಗ ನಾನು ಅನ್ನೋದು ಅಸ್ತಿತ್ವ ಇದೆಯಲ್ಲ, ಎಂಟಿಟಿ, ನಾನು ಎಂಬುದಕ್ಕೆ ಎಂಟಿಟಿ ಇದಾಗತ್ತೆ, ಕರಗೋಗುತ್ತೆ, ಸುಳ್ಳಾಗತ್ತೆ, ಇಲ್ಲ ಅಂತ ಆಗತ್ತೆ, ಹಗ್ಗಾಗುತ್ತೆ, ಹಾವು ಬಾಜವಾಗುತ್ತಲ್ಲ ಹಾಗೆ ಸುಳ್ಳಾಗತ್ತೆ. ಆ ಮಹಾತ್ಮರ ಸನ್ನಿಧಿಯೇ ಹಾಗಿರುತ್ತೆ. ಕರುಣ ಏವಚ ದುಃಖಿತೇಷು ಕರುಣಾ ಕೃಪಾ ದಯಾ. ಕರುಣಾ ಕೃಪಾ ದುಃಖಿತೇಷು ದಯಾ. ಕರುಣ ಅಂದ್ರೆ ಏನು? ದುಃಖಿತರಾದ ಜನರಲ್ಲಿ ಅಯ್ಯೋ ಪಾಪ ದುಃಖ ಆಗ್ಬಿಟ್ಟಿದೆ, ಕಷ್ಟ ಆಗಿದೆ, ಹಾಗಾಗಬಾರ್ದಾಗಿತ್ತು, ಅವರು ಚೆನ್ನಾಗಿರ್ಬೇಕಾಗಿತ್ತು, ಅದನ್ನು ಊಟ ಇಲ್ದೇನೆ ಒದ್ದಾಡ್ತಿದ್ದೆ, ಏನೋ ಒಂದು ಊಟ ಕೊಡೋದು. ಅಥವಾ ಇನ್ನೇನೋ ರೋಗ ರುಜಿನ ಅದಕ್ಕೆ ಒದ್ದಾಡ್ತಿದ್ದು, ಔಷಧಿ ತಗೊಳಕ್ಕಿದೆ ಅಂದ್ರೆ ತಗೊಳಪ್ಪ, ಅವ್ರು ಔಷಧಿ ತಗೋ, ಪರಿಹಾರ ಮಾಡ್ಕೊ ಅಂತ ಹೇಳಿ ಏನೋ ಕೈಲಾದ ಒಂದು 50 ರೂಪಾಯಿನೋ 100 ರೂಪಾಯಿನೋ ಕೊಟ್ಟು ಔಷಧಿ ತಗೊಂಡು ಪರಿಹಾರ ಮಾಡ್ಕೊ, ಒದ್ದಾಡಬೇಡ. ಏನೋ ಹೇಳಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ ಅಂದ್ರೆ ಕೈಯಲ್ಲಿ ಎತ್ತಿ ಕೂರಿಸೋದು ಮಾಡೋದು. ಕೈಯಲ್ಲಿ ಫಿಸಿಕಲ್ ಆಗಿಯೂ ಸೇವೆ ಮಾಡ್ಬೋದು, ಔಷಧಿ ಮಂದು ಕೊಟ್ಟು ದುಡ್ಡು ಕೊಟ್ಟು ಮಾಡ್ಬೋದು, ಇನ್ನೇನಾದ್ರೂ ಸಹಾಯ ಮಾಡ್ಬೋದು. ಮಾಡ್ಲೇಬೇಕು, ವಿಧಿ ಅಲ್ಲ, ಅದು ಆ ತರಹ ಮನೋಭಾವ ಇರಬೇಕು. ಆಗ ಇನ್ನೂ ಆಗ್ಲಿ, ಚೆನ್ನಾಗಾಗ್ಲಿ, ಒದ್ದಾಡ್ಲಿ, ಸಾಯ್ಲಿ, ಅವನಿಗೆ ಹೇಳಕ್ಕಾಗ್ಬಾರ್ದು ಅಂತ ಹೇಳಿ ಆ ಕ್ರೌರ್ಯ ಇರಬಾರ್ದು. ದುಃಖಿತರಾದವರನ್ನು ನೋಡಿದಾಗ ಹೇಳ್ಬೇಕು, ಹಾಗೆ ಆಗಬೇಕು, ಹಲ್ಲು ಮುರಿಯಬೇಕು, ನೀನ್ ಅಳಬೇಕು, ನಾನ್ ನಗಬೇಕು, ಇದಿರ್ಬಾರ್ದು. ನೀನ್ ಅಳಬೇಕಂದ್ರೆ ನಾನ್ ನಗಬೇಕು, ಹಾಗಾಗಬೇಕು, ಹಲ್ಲು ಮುರಿಯಬೇಕು, ನೀನ್ ಅಳಬೇಕು, ಇದು ಕೆಟ್ಟ ಸ್ವಭಾವ.
ವಿದ್ವಾನ್ ಕರುಣಃ ಸರ್ವಭೂತ ಅಭಯಪ್ರದ ಸನ್ಯಾಸಿ ಇತ್ಯರ್ಥಃ. ಯಾಕೆಂದ್ರೆ ಸನ್ಯಾಸಿಗಳಿಗೆ ಇದು ಆಗೋದು. ಗೃಹಸ್ಥರಿಗೆ ತಮ್ದು ಅಂತ ಒಂದಿರುತ್ತಲ್ಲ, ತಮ್ದು ಅಂತ ಒಂದು ಕಂಜೆಸ್ಟ್ ಆಗಿರುತ್ತೆ. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆ, ತನ್ನ ನೆಂಟರು, ಅಷ್ಟಕ್ಕೆ ಅವ್ರು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತಾರೆ. ಬಾಕಿಯವರೆಲ್ಲ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಸನ್ಯಾಸಿಗೆ ತಂದಿಲ್ವಲ್ಲ, ಎಲ್ಲರೂ ತಮ್ಮವರಾಗ್ಬಿಡ್ತಾರೆ. ಯಾರಿಗೆ ತಮ್ದು ಅಂತ ಒಂದಿಷ್ಟು ಇರುತ್ತೋ ಅವ್ರಿಗೆ ಬಾಕಿ ತಮ್ದಲ್ಲ ಅಂತ ಇರುತ್ತೆ. ಯಾರಿಗೆ ತಮ್ದು ಅನ್ನೋದು ಏನೂ ಇಲ್ವೋ ಅವ್ರಿಗೆ ಎಲ್ಲವೂ ತಮ್ದು ಅಂತ ಆಗ್ತದೆ. ಸನ್ಯಾಸಿಗೆ ತಮ್ದು ಅಂತ ಏನೂ ಇಲ್ಲವಾದ್ರಿಂದ ಅವರು ಏನ್ ಮಾಡ್ತಾರೆ, ಎಲ್ಲಾ ಭೂಷಣಗಳು ಅಭಯವನ್ನು ಕೊಡುವಾಗ್ತಾರೆ. ಅಭಯ ದಕ್ಷಿಣೆ. ನಿರ್ಮಮ ಮಮತ್ವ ಪ್ರತ್ಯಯ. ಮಮತ್ವ ಪ್ರತ್ಯಯ ಅಂದ್ರೆ ತಾನು ಇಟ್ಕೊಂಡಿರುವ ಪುಸ್ತಕ ಇರ್ಬೋದು, ಬಟ್ಟೆ ಇರ್ಬೋದು, ಪೆನ್ನು ಇದು ಇರ್ಬೋದು, ಅಥವಾ ಕರಟಾನೋ ಭಿಕ್ಷಾ ಪಾತ್ರೆಯೋ ಅದರಲ್ಲೂ ಅಭಿಮಾನ ಇಲ್ಲ, ತಗೊಂಡೋಗಿದ್ದಾರೆ. ಮುಟ್ಬೇಡ ಅದು ನಂದು ನಂದು. ಸಾಮಾನ್ಯ ಸನ್ಯಾಸಿಗಳಂತೆ ಇರೋದು ಅತಿ ಮಿನಿಮಮ್ ಆಗಿರ್ತಕ್ಕಂಥ ಒಂದೆರಡು ಬಟ್ಟೆ ಇರುತ್ತೆ, ಒಂದು ಟೂತ್ ಪೇಸ್ಟು, ಒಂದು ಬ್ರಷ್ ಇರುತ್ತೆ, ಅಥವಾ ಇನ್ನೇನೋ ಒಂದು ಔಷಧಿ ಗಿಷಧಿ ಇರುತ್ತೆ ಅವನ ಆರೋಗ್ಯದ ಬಗ್ಗೆ, ಇನ್ನೇನೋ ಪೆನ್ನು ಪುಸ್ತಕ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಲಕ್ಷಗಟ್ಟಲೆ ದುಡ್ಡು ಗಿಡ್ಡು ಎಲ್ಲ ಏನು ಇರಲ್ಲ. ಅದನ್ನು ತಗೊಂಡು ಹೋಗ್ತೀನಿ ಅಂತಂದ್ರೆ ಏನ್ ಮಾಡಿದೆ. ಒಬ್ರು ಯಾರೋ ಮನೆಯಲ್ಲಿ ಭಿಕ್ಷೆ ತಗೊಂಡ್ಬಂದಂತೆ ತಟ್ಟೆಲಿ. ಅದು ಅವನ ಮೇಲೆ ಫಂಕ್ಷನ್ ಇತ್ತು. ಆ ಫಂಕ್ಷನ್ ಭಿಕ್ಷೆ ಬಂದಾಗ ಅವ್ನು 4 ಬೋಂಡ ಹಾಕಿದ್ರು, ಆಲೂಗಡ್ಡೆ ಬೋಂಡ ಹಾಕಿದ್ರು, 2 ಕಾಯಿ ಒಬ್ಬಟ್ಟು ಹಾಕಿದ್ರು, 2 ಪಲ್ಯ ಹಾಕಿದ್ರು, ಅನ್ನ ತವ್ವೆ ಹಾಕಿದ್ರು, ಒಂದು 3-4 ಲೋಟದಲ್ಲಿ ಒಂದಲ್ಲಿ ಸಾರು, ಒಂದಲ್ಲಿ ಪಾಯಸ, ಒಂದಲ್ಲಿ ಮಜ್ಜಿಗೆ, ಒಂದಲ್ಲಿ ಏನೋ ಹಾಕ್ಕೊಟ್ಟಿದ್ರು. ಅದನ್ನ ತಗೊಂಡ್ಬರ್ತಾ ಇದ್ರು. ಅದಕ್ಕೆ ಯಾವನೊಬ್ಬ ಬಂದ, ಸ್ವಾಮೀಜಿ ನಂಗೆ ಕೊಡಿ, ನಂಗೆ ಹಸಿವಾಗ್ತಿದೆ, ನಂಗೆ ಏನೋ ಕೊಡಿ. ನಿಂಗೆ ಏನ್ ಬೇಕಪ್ಪ ನೋಡಿ ತೈತದು, ನಂಗೆ ಆ ಬೋಂಡ ಕೊಡಿ, ಬೋಂಡ ಕೊಡಿ, ಆ ಒಬ್ಬಟ್ಟು ಕೊಡಿ, ಒಬ್ಬಟ್ಟು ಕೊಡಿ. ಸರಿ ಅವ್ರು ಹೋದ್ರು. ಇನ್ನೊಬ್ಬ ಸ್ವಾಮೀಜಿ ನಂಗೆ ಹಸಿವಾಗ್ತಿದೆ, ಏನೋ ಕೊಡಿ. ಹೊಳೆ ಹತ್ತು ಹೋಗೋದಿಗೆ ಅಷ್ಟು ಖಾಲಿ ಅವ್ರಿಗೆ. ಆಮೇಲೆ ಹೊಳೆ ನೀರು ಕುಡ್ಕೊಂಡು ಮನೆಗೆ ಹೋದ್ರು. ಹೆಂಗಿರ್ಬೇಕು ಪುಣ್ಯಾತ್ಮ. ಕೊಟ್ರು ಸಂತೋಷ ಇಲ್ಲ. ತಗೊಂಬರ್ಬೇಕಾದ್ರೆ ಕೇಳಿದ್ರು, ಕೊಡಿ ನಂಗೆ ಕೊಡಿ ಅಂತ ಕೇಳಿದ್ರು, ಕೊಟ್ರು. ಸಾಕು ಅಂದ್ರು. ಮುಂದಕ್ಕೆ ಹೋದ್ರು. ಇನ್ನೊಬ್ಬಕ್ಕೆ ನಂಗೆ ಕೊಡಿ ಅಂದ, ಅವನಿಗೂ ಕೊಟ್ರು. ಇನ್ನು ಮುಗಿದು ಹೋಯ್ತು. ಇನ್ನೇನು ಖಾಲಿ ಆಯ್ತಲ್ಲ. ಗಂಗಾದಿಗೆ ಹೋದ್ರು. ಗಂಗಾ ಮಾತೆ ಇವತ್ತು ಇದೇ ಜಲಪ್ರಾಶನ ಅಂದ್ರು. 3 ಬೊಕ್ಸೆ 4 ಬೊಕ್ಸೆ ನೀರು ಕುಡಿದ್ರು. ಮನೆ ಹೋಗಿ ಮಲ್ಕೊಡ್ರು. ಎಷ್ಟು ಸ್ಥಿರಚಿತ್ತರಾಗಿರ್ಬೇಡ ಅವರು. ಒಳ್ಳೊಳ್ಳೆ ಭಕ್ಷ್ಯ, ಒಳ್ಳೆ ಚಿತ್ರಾನ್ನ, ಒಳ್ಳೆ ಪುಳಿಯೋಗರೆ ಇತ್ತು, 1-2 ಸೋಟ್ ಪುಳಿಯೋಗರೆ ಹಾಕಿದ್ರು, ಒಂದು ಮಜ್ಜಿಗೆ ಹುಳಿ ಇತ್ತು, ಸಾರಿತ್ತು, ಪಾಯಸ, ಮತ್ತೆ ಇದು ಬೋಂಡ, ಒಬ್ಬಟ್ಟು ಎಲ್ಲ ಇಟ್ಟಿದ್ರು. ಕಷ್ಟ ಮನುಷ್ಯರಿಗೆ. ನಾವು ಕತೆ ಹೇಳೋ ಸುಲಭ, ಪ್ರವಚನ ಮಾಡ್ಬಿಡ್ಬೋದು, ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ. ಒಂದ್ಸಲ ಒಂದು ಸಾಧನ ಸಪ್ತಾಹ ಅಂತ ಮಾಡ್ಬೇಕು. ಎಲ್ಲನೂ ಕರ್ಕೊಂಡು ಹೋಗಿ ಮಿನಿಮಮ್ ಇದರಲ್ಲಿದ್ದು ಯಾವ ಮೊಬೈಲ್ ಇಟ್ಕೋಕೂಡ್ದು, ದುಡ್ಡು ಇಟ್ಕೋಕೂಡ್ದು, ಇದು ಒಂದು ಕಾಳು. ಆಮೇಲೆ ಮಿನಿಮಮ್ ಇವತ್ತು ಒಂದು ಬಟ್ಟೆ, ನಾಳೆ ಒಂದು ಬಟ್ಟೆ, ನಾಳೆ ಸ್ನಾನ ಆದ್ಮೇಲೆ ಒಂದು ಬಟ್ಟೆ, ಟ್ರಂಕ್ ಗಟ್ಲೆ ಬಟ್ಟೆ ಇಲ್ಲ. ಎಲ್ಲರೂ ಜಪಸಾರ ಇಟ್ಕೋಬೇಕು, ಧ್ಯಾನಕ್ಕೆ ಇಟ್ಕೋಬೇಕು. ಪ್ರತಿಯೊಬ್ಬರಿಗೂ ಅಲ್ಲಿನ ವಾತಾವರಣ ಯಾರು ಪರಿಚಯ ಇಲ್ಲ. ಅಲ್ಲಿ ಅಡುಗೆ ಇಲ್ಲ. ಅವ್ರವ್ರು ಹೋಗಿ ಊಟ ಮಾಡ್ಕೊಂಡು ಭಿಕ್ಷೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ರಿ ಅನ್ಬೇಕು. ಇಲ್ಲಿ ಪ್ರವಚನ ಮಾತ್ರ ನಡೆಯುತ್ತೆ, ಸಾಧನೆ ನಡೆಯುತ್ತೆ. ಇಲ್ಲಿ ಊಟ ಇಲ್ಲ, ಕಾಫಿ ಇಲ್ಲ, ತಿಂಡಿ ಇಲ್ಲ. ಒಂದು 20 ದಿನ ಯಾರ ಮನೆ ಹೋಗಿ ಕೇಳ್ಕೊ, ಅವ ಪರೀಕ್ಷೆ ಆಗತ್ತೆ. ಯಾರ ಮನೆ ಹೋದಾಗ ಯಾರಿಗೆ ಪುರಸ್ಕಾರ, ಯಾರಿಗೆ ತಿರಸ್ಕಾರ, ಯಾರಿಗೆ ಏನು ಉದಾಸೀನ ಏನಾಗತ್ತೆ, ಅವ್ರಿಗೆ ಒಂದ್ ರೀತಿ ಪಾಠ, ಜೀವನದ ಪಾಠ ಆಗತ್ತೆ. ಮಾಡ್ಬೇಕು. ಹೋಗ್ತೀರೋ, ಧೈರ್ಯ ಇದೆಯೋ ಭಿಕ್ಷೆಗೆ, ಹೋಗ್ಬಿಟ್ಟು ಕಾಂಪೌಂಡ್ ಮುಂದೆ ನಿಂತ್ಕೋಬೇಕು, ಕೊಡಿರಮ್ಮ ಏನಾದ್ರು ಅಂತ. ನೀವು ಯಾರು ಕೇಳಿದ್ರೆ ಏನಿಲ್ಲ, ಭಗವಂತ ನಮ್ಮನ್ನು ಈ ರೀತಿ ಕಳಿಸಿದಾನೆ, ಬಂದಿದ್ದೀನಿ, ಇದಕ್ಕೆ ಕೊಡಿ ಅಂತ. ಅವ್ರು ಚೆನ್ನಾಗಿ ಬೈತಾರೆ, ಬೈಸ್ಕೋಬೇಕು. ಆವಾಗ ನೋಡ್ಬೇಕು ಅನುಪಮ ಮುಖ ಹೇಗಿರುತ್ತೆ ಅಂತ. ಅಲ್ಲಿ ನಾವು ನಿಂತ್ಕೋಬೇಕು, ಅದು ಇದಿಟ್ಕೊಂಡು ಕ್ಯಾಮ್ರಾ ತೆಗಿಬೇಕು ಹೇಗಿದೆ. ಗಳಗಾಪುರ
ಪಾಲು ಭಿಕ್ಷೆ ಕೊಟ್ಬಿಡ್ತಾರೆ. ಯಾರು ಗೊತ್ತಿರಬಾರ್ದು, ಪರಿಚಯ ಇರಬಾರ್ದು. ಹೋಗ್ಬಿಟ್ಟು ಈ ಈ ಬರೀ ಇಲ್ಲಿ ಪಾಠ ಪ್ರವಚನ ಮತ್ತೆ ಅನುಷ್ಠಾನ ಇಷ್ಟೇ, ಊಟ ತಿಂಡಿ ಕಾಫಿ ಏನೂ ಇಲ್ಲ. ಅವ್ರವ್ರದನ್ನ ಅವ್ರವ್ರು ಒಂದು 5-6 ಮನೆಗೆ ಹೋಗಿ ಎಲ್ಲರೂ ಹೋಗಿ ಭಿಕ್ಷೆ ಮಾಡ್ಕೊಂಡು ಮನೆ ಕೊಡ್ಬೇಕು. ಅವ್ರು ಕೊಟ್ರೆ ಉಂಟು, ಏನ್ ಕೊಟ್ರು, ಹೇಗ್ ಕೊಟ್ರು, ಯಾವ್ದು ಏನ್ ಕೊಟ್ರು ಮಾಡ್ತೀರೋ, ಆಗತ್ತೋ, ಮಾಡೋಣ. ನಾನ್ ಬರಲ್ಲಪ್ಪ, ನಾನು ಯಾರ ಮನೇಲಿ ಇಲ್ಲಮ್ಮ. ಭಿಕ್ಷೆ ತುಂಬಾ ಕಷ್ಟ ಅಲ್ವಾ? ಭಿಕ್ಷೆ ಬೇಡದೇನೆ ಮನುಷ್ಯನಿಗೆ ಪಕ್ವತೆ ಬರುತ್ತಂತೆ. ಜ್ಞಾನಪ್ರಸನ್ನ ಅಂದ್ರು ಹೇಳೋರು, ಮನುಷ್ಯ ಪಕ್ವ ಹಣ್ಣಾಗೋದು 4-6 ಮನೆಯ ಊಟಗಳು ಮಾಡಿದ್ರೆ ಅವನ ಮನಸ್ಸು ತುಂಬಾ ಟೆಂಡರ್ ಆಗತ್ತೆ, ಕೋಮಲ ಆಗತ್ತೆ, ಅಭಿಮಾನ ತಗ್ಗತ್ತೆ, ಮನುಷ್ಯನಿಗೆ ಸಹಜತೆ ಸರಳತೆ ಉರುತ್ತೆ. ಅದು ನಂದು ನಾನು ಅಂತ ಅನ್ಕೊಂಡು ಊಟ ಮಾಡಿ ತಂದೆ ಅಂತ ಅನ್ಕೊಂಡು ನಾನು ಡಿಪೆಂಡೆನ್ಸು, ನಾನು ಇಂಡಿಪೆಂಡೆನ್ಸ್, ಡಿಪೆಂಡ್ ಅಲ್ಲ, ನಾನು ಇಂಡಿಪೆಂಡೆಂಟು, ನಾನು ಯಾರು ಕಮ್ಮಿ, ನಾನು ಏನಕ್ಕೆ ಕಮ್ಮಿ, ನನಗೆಲ್ಲವೂ ಇದೆ, ನನ್ನ ಪಾಡು ನಾನು ಇದೀನಿ, ನನಗೆ ಯಾರು ಹಂಗೂ ಇಲ್ಲ, ಐ ಡೋಂಟ್ ಕೇರ್ ಫಾರ್ ಎನಿಬಡಿ ಅಂತ ಅಂದ್ಬಿಟ್ರೆ ಇದು ರಾವಣನ ಇದು ಸ್ವಭಾವ. ಎಲ್ಲಾನು ಮಾಡ್ಬೋದು ಗುರುಗಳೇ ನೀವ್ ಹೇಳಿದ್ದು, ಆದ್ರೆ ಹೋಗಿ ಭಿಕ್ಷೆ ಮಾಡೋದು ಕಷ್ಟ ಅಷ್ಟೇ. ಸಿಂಪಲ್ ಊಟ ಒಂದ್ ಅನ್ನ ಸಾರು ಕೊಟ್ರು ತಿನ್ಬಹುದು, ಬೇಡ ಅಂದ್ರೆ ಕಷ್ಟ. ಇಲ್ಲ, ಉಪವಾಸ ಇರ್ಬೋದು, ಉಪವಾಸ ಇರೋಕೆ ಅವಕಾಶ ಉಂಟು, ಭಿಕ್ಷೆ ಅಲ್ಲಿ ಅಡಿಗೆ ಇದೆ. ನಾ ಭಿಕ್ಷೆನೂ ಬೇಡಲ್ಲ ಅಂತ ಅವಕಾಶ ಉಂಟು, ಆದ್ರೆ ತಿನ್ಬೇಕಾದ್ರೆ ಹೋಗಿಯೇ ಕೇಳಿಯೇ ಕೊಟ್ರೆ ಬೈಸ್ಕೊಂಡು ಅನ್ನಿಸ್ಕೊಂಡು ತಗೊಂಡ್ಬರ್ಬೇಕು. ಅವಾಗ ನೋಡಿ ನಿಮ್ಮ ಅಹಂಕಾರ ಹೇಗೆ ಮಟ್ಟಾಗತ್ತೆ. ನಮ್ಗೆ ಎಷ್ಟು ಅಹಂಕಾರ ಇದೆ ನಮ್ಗೆ ಗೊತ್ತೇ ಆಗೋದಿಲ್ಲ, ನಮ್ಗೆ ಅವಾಗ ಗೊತ್ತಾಗತ್ತೆ ಎಷ್ಟು ಅಭಿಮಾನ ಇದೆ, ಅಹಂಕಾರ ಇದೆ ಅಂತ. ಇನ್ನೊಬ್ಬರ ಮನೆ ಮುಂದೆ ನಿಂತ್ಕೊಂಡು ಬೈಸ್ಕೊಂಡು ಅನ್ನಿಸ್ಕೊಂಡು ಬಂದಾಗ ಓ ಜ್ಞಾನಪ್ರಸನ್ನ ಅಂದ್ರು ಹಾಗೆ. ಅವರು ಎಲ್ಲರೂ ಭಿಕ್ಷೆ ಮಾಡ್ಕೊಂಡೆ ತಿನ್ ಮಾಡೋದು. ಬೇಹೋದಿ ಭಿಕ್ಷೆ ಆಗಿರ್ತಾರೆ, ಏನ್ ಹಾಕಿದ್ರೆ ತಿಂತಾರೆ, ಕೈಕೊಂಡು ಹೋಗ್ತಾ ಇರ್ತಾರೆ. ಯಾರಿಗೂ ಒಳ್ಳೇದಾಗ್ಲಿ ಅಂತ ಹೇಳಲ್ಲ, ಕೆಟ್ಟದಾಗ್ಲಿ ಅಂತ ಹೇಳಲ್ಲ. ಕೊಟ್ಟ ಮನೆಗೆ ಒಳ್ಳೇದಾಗ್ಲಿ ಇಲ್ಲ, ಕೊಡದೇ ಇದ್ದ ಮನೆ ಬೈಯೋದು ಇಲ್ಲ. ಏನ್ ಅಗ್ರಹಾರ, ಎಲ್ಲೂ ಅಗ್ರಹಾರವೇ ಇವಾಗ. ಅಗ್ನಿ ವೈಶ್ವಾನರಾಗ್ನಿ ಆಹುತಿ ಕೊಡ್ಬೇಕು, ಹಸಿವಾಗಿದೆ, ಏನ್ ಕೊಡ್ತಾರೆ ತಿಂತೀನಿ ಹೋಗ್ತೀನಿ, ಹೊಟ್ಟೆ ತುಂಬ ಚಿಂತನೆ ಮಾಡ್ತೀನಿ. ನಿರಹಂಕಾರ, ನಿರ್ಗತ ಅಹಂಕಾರ, ಸಮ ದುಃಖ ಸುಖ ಎಲ್ಲ ಇದು. ಆಯ್ತಲ್ಲ, ನಿರಹಂಕಾರ ನಿರ್ಗತ ಅಹಂ ಪ್ರತ್ಯಯ. ಅಹಂ ಪ್ರತ್ಯವನ್ನು ತೊಲಗಿಸಿಕೊಂಡವನು ನಿರಹಂಕಾರ, ನಾನು ಅಭಿಮಾನವನ್ನು ಬಿಟ್ಕೊಂಡವನು. ಸಮ ದುಃಖ ಸುಖ, ಸಮೇ ದುಃಖ ಸುಖೇ ದೇಶರಾಗಯೋ ಪ್ರವರ್ತಕೆ, ಯಸ್ಯ ಸಹ ಸಮ ದುಃಖ ಸುಖ. ದ್ವೇಷ ಮತ್ತು ರಾಗದಲ್ಲಿ ತೊಡಗಿಸದೇ ಇರುವಂತಹದ್ದು ಯಾವನಿಗೋ ಅವನು ಸಮ ದುಃಖ ಸುಖ. ಅದು ಸುಖ ರಾಗವನ್ನು ಉಂಟು ಮಾಡುತ್ತೆ, ದುಃಖ ದ್ವೇಷವನ್ನು ಉಂಟು ಮಾಡುತ್ತೆ, ತನ್ನ ಮೂಲಕ ಪ್ರವೃತ್ತಿ ಉಂಟು ಮಾಡುತ್ತೆ. ದ್ವೇಷ ಬಂತು ಅಂದ್ರೆ ಕೋತ್ಕೊಂಡು ಹೊಡೆಯೋಕೆ ಹೋಗ್ತಾನೆ, ಸುಖ ಆಯ್ತು, ರಾಗ ಅಂತು, ಪ್ರೀತಿ ಆಯ್ತು ಅಂದ್ರೆ ಹೋಗಿ ಕಟ್ಕೊಳಕ್ಕೂ ಹೋಗ್ತಾನೆ, ಹೋಗಿ ಮುತ್ತು ಕೊಡ್ತಾನೆ, ಬಹಳ ಮಾಡ್ತಾನೆ. ಎರಡೂ ತಪ್ಪು. ಹೋಗಿ ಕಟ್ಕೊಳ್ತೀನಿ, ಮುತ್ತು ಕೊಡ್ತೀನಿ ಇನ್ನೂ ತಪ್ಪು, ಹೊಡಿತೀನಿ ಬೈತೀನಿ ಅದು ತಪ್ಪು. ಎರಡೂ ಮಾಡ್ಬೇಡ. ಅವರವ್ರ ಸ್ವಭಾವದಂತೆ ಅವ್ರು ನಡ್ಕೊಂಡಿದ್ದಾರೆ. ಹೊಡೆಯೋರು ಹೊಡಿತಾರೆ, ಬೈತಾರೆ ಅಂತಾರೆ. ಪ್ರೀತಿ ಮಾಡೋರು ಪ್ರೀತಿ ಮಾಡ್ತಾರೆ, ಕೊಡ್ತಾರೆ, ಮಾಡ್ತಾರೆ. ಅವನ ಸ್ವಭಾವ ಅಂತ ಅವನಿದ್ದಾನೆ, ಇವನ್ ಸ್ವಭಾವ ಇದ್ದಾನೆ. ನೀನ್ ನ್ಯೂಟ್ರಲ್ ಆಗಿರು, ನೀನ್ ಮಾತ್ರ ಯಾರಿಗೂ ಹಚ್ಕೋಬೇಡ. ಕ್ಷಮಿ ಕ್ಷಮಾವಾನ್, ಆಕೃಷ್ಟ ತಾಡಿತೋವ ಅಭಿಹತೋವ ಅವಿಕ್ರಿಯೇವ ಆಸ್ತಿ. ಕ್ಷಮಿ ಕ್ಷಮಾವಂತ, ಬಹಳ ಸಹನೆ. ಆಕೃಷ್ಟನ ಬೈದರು, ಅಭಿಹತನ ಹೊಡೆದರು, ಅವಿಕ್ರಿಯನಾಗಿ ಇರ್ತಾನೆ. ಏನು ರಮಣ ಮಹರ್ಷಿಗಳನ್ನ ಇಟ್ಕೆಯಿಂದ ಹೊಡಿತಿದ್ದಂತೆ, ಕಲ್ಲಿಂದ ಹೊಡಿತಿದ್ದಂತೆ ಆ ದನಕಾಯಿ ಹುಡುಗರು. ಅವ್ರ ಕೆಳಗಡೆ ಒಂದು ಬಂಡೆ ಮೇಲೆ ಧ್ಯಾನ ಮಾಡ್ತಿದ್ದೆ, ಮೇಲಿಂದ ಅವ್ರ ತಲೆ ಮೇಲೆ ಉಚ್ಚ ಹೋಯ್ತಿದ್ರಂತೆ. ಆ ಹುಡುಗರು ಎಲ್ಲ ದನಕಾಯಿ ಹುಡುಗರು 8, 10, 12 ವರ್ಷ 15 ವರ್ಷ, ಅವ್ರಿಗೆ ಗೊತ್ತಿಲ್ಲ. ಇವರು ತುಂಬಾ ದಾಡಿ ಬಿಟ್ಟಿದ್ರು, ಇವನು ಹುಚ್ಚ ಅನ್ಕೊಂಡ್ಬಿಟ್ಟಿದ್ರು, ತುಂಬಾ ಗೋಳ ಹೇಳ್ಕೊತಿದ್ರು. ಪುಣ್ಯಾತ್ಮ ಹುಚ್ಚ ಇದ್ರ ಮೇಲೂ ಬೈತಿರ್ಲಿಲ್ಲ, ಹೇಳ್ತಿಲ್ಲ. ಹೊಡೆದ ಇದ್ರೆ ಸುಮ್ಮನೆ ಇದ್ದಿದ್ದಂತೆ. ಅದು ಒಂದು 10-20 ಇಟ್ಕೆ ಏಟ್ ಬಿದ್ದು ಚರ್ಮ ಎಲ್ಲ ಹರಿದೋಗಿತ್ತಂತೆ. ಚರ್ಮ ಎಲ್ಲ ಹರಿದೋಗಿ ಪೆಟ್ಟಾಗಿತ್ತು. ಸುಮ್ಕಿದ್ರು, ನೊಣ ಮುಚ್ಕೊಳ್ತಿದ್ವು. ಆಮೇಲೆ ಗಾಯ ಆದ್ರೆ ನೊಣ ಮುಚ್ಕೊಳುತ್ತೆ, ಅದಕ್ಕೂ ಸುಮ್ಕಿದ್ರು, ಅವ್ರು ಏನ್ ಮಾಡ್ತಿರ್ಲಿಲ್ಲ.
ಅದೇನು ಆ ಸಹನೆ ಅಂತಂದ್ರೆ ಲೋಕೋತ್ತರ ಅದು. ಆ ಪುಣ್ಯಾತ್ಮನಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡಿ ನಿಮ್ಮಲ್ಲಿರ್ತಕ್ಕಂತಹ ಆ ಗುಣದ ಒಂದು 10ನೇ ಒಂದು ಭಾಗ 100ನೇ ಒಂದು ಭಾಗ ಕೊಡಿ, ನಾವು ಕೃತಾರ್ಥ ಆಗ್ತೀನಿ ಅಂತ ಕೇಳ್ಕೊಳ್ಬೇಕು ಆ ಪುಣ್ಯಾತ್ಮ. ಅವ್ರ ಒಂದು ಗುಣ ಬಂದು ಸಾಕು, ನಾವು ಉದ್ಧಾರ ಆಗುತ್ತೆ. ಸಾಕು 11:30 ಆಯ್ತು.